ಜನ ಬರೋ ಥರ ಸಿನಿಮಾ ಮಾಡಿ ಸರ್. ಈಗ ಹಂಗಾರೆ ದರ್ಶನ್ ಸರ್ ಸಿನಿಮಾಗೆಲ್ಲ ಯಾಕೆ ಜನ ತುಂಬ್ಕೋತಾರೆ ಸರ್? ಈ ಫ್ರೀ ಟಿಕೆಟ್ ಅನ್ನೋ ಒಂದು ದಂಧೆ ಒಂದು ಹೋಗ್ಬೇಕು ಸರ್. ಅದೊಂದು ಹೋದ್ರೆ ಒಂಚೂರು ಏನಾರು ಒಂಚೂರು ಸ್ವಲ್ಪನಾರು ಕಳೆ ಕಟ್ಟಬಹುದು ಇಂಡಸ್ಟ್ರಿ ಅಂತ ನನ್ನ ಒಪಿನಿಯನ್. ಕನ್ನಡ ಪರ ಹೋರಾಟಗಾರರಿಗೆ ನಂದೊಂದು ಕ್ವಶನ್, ಯಾಕೆ ನೀವು ಕನ್ನಡ ಸಿನಿಮಾಗಳಿಗೆ ಸಪೋರ್ಟ್ ಮಾಡ್ತಾ ಇಲ್ಲ? ಬ್ರಿಟಿಷರು ಕೊಳ್ಳೆ ಹೊಡ್ಕೊಂಡು ಒಂದಷ್ಟು ಜನ ಇಂಡಿಯನ್ ಆಳಿದ್ರಲ್ಲ, ಆ ಥರ ಆಗ್ಬಿಡುತ್ತೆ ನಮ್ಮ ಇಂಡಸ್ಟ್ರಿ. ಹೊಸ ಡೈರೆಕ್ಟರ್ಗಳು ಬಂದರೆ ಇಂಡಸ್ಟ್ರಿಗೆ ಅವರೇ ಮುಂದೆ ಫ್ಯೂಚರಲ್ಲಿ ಲೆಜೆಂಡ್ರಿಗಳಾಗೋದು. ನಮ್ಮದ್ರಲ್ಲಿ 40 ಜನ ಹೀರೋಗಳಿದ್ರು ಸರ್, ಇವತ್ತು 4 ಜನ ಇದ್ದಾರೆ. 227 ಜನ ಪ್ರೊಡ್ಯೂಸರ್ಸ್ ಇರ್ತಾರೆ, 227 ಜನ ಡೈರೆಕ್ಟರ್ಗಳು. ಅವ್ರು ಒಂದು ವರ್ಷಕ್ಕೆ ಸೀದಾ ಮನೆಗೆ ಹೋಗಿ ಮನೆಕೊಂಡ್ಬಿಟ್ರೆ ಇಂಡಸ್ಟ್ರಿ ಕತೆ ಏನು? ನಮಗೆ ಕನ್ನಡ ಇಂಡಸ್ಟ್ರಿ ಲೀಡರ್ ಯಾರಿದ್ದಾರೆ ಸರ್? ಯಾರಿಗೆ ಹೋಗಿ ಹೇಳ್ಬೇಕು ನಾವು? ಹೊಸಬರು ವಾಣಿಜ್ಯ ಮಂಡಳಿಲೇನೆ ಹೊಸಬರಿಗೆ ಅವಕಾಶ ಇಲ್ಲ ಸರ್. ಇವ್ರಿಗೆ ಥಿಯೇಟರ್ ಬಗ್ಗೆ ಸಿನಿಮಾ ಬಗ್ಗೆ ಇವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಜನಕ್ಕೆ ಇನ್ಯಾರು ಬಂಡವಾಳ ಆಗ್ತಾರೆ ಸರ್ ಥಿಯೇಟರ್ಗಳಿಗೆ? ಟ್ರೈಲರ್ ಅಲ್ಲೇ ಅವ್ರ ಹಣೆ ಬರೋ ಕಂಡಿಡಿ ಅಂತ ಮಾಸ್ಟರ್ ಮೈಂಡ್ಗಳಿದ್ದಾರೆ. ಜನರು ಊರಿಂದ ತಪ್ಪಿಸ್ಕೊಂಡು ಬಂದಿರ್ತಾರಲ್ಲ, ಅವ್ರನ್ನೆಲ್ಲ ಕರ್ಕೊಂಡು ತುಂಬಿಟ್ಟು ಹೌಸ್ಫುಲ್ ಬೋರ್ಡ್ ಇಟ್ಬಿಡ್ತಾರೆ. ಒಬ್ಬನಿಗೆ 300 ರೂಪಾಯಿ ತಗೋತಾನೆ ಒಬ್ಬ ಕೋರ್ಡಿನೇಟರ್. 3 ಶೋ ಫುಲ್ ಮಾಡಿದ್ರೆ ಥಿಯೇಟ್ರಿಗೆ ಬಾಡಿಗೆ ಕಟ್ತಿರೋ ಕೋರ್ಡಿನೇಟರ್ ದುಡ್ಡು ಕೊಡ್ತೀರ. ಅಲ್ಲಿ ಯಾರೋ ಬಂದ್ಬಿಟ್ಟು ಡೈರೆಕ್ಟರ್ನ ನಾಳೆ ಒಂದು 10 ಜನ ಕರ್ಕೊಂಬತ್ತೀನಿ ಸರ್, ಏನಾದ್ರು ಫ್ರೀ ಟಿಕೆಟ್ ಕೊಡ್ತೀರಾ ಸರ್ ಅಂತ ಕೇಳ್ತಾರೆ. ನಾನು ಎದುರಿಗೆ ಕೇಳ್ತೀನಿ. ಬೆಳಿಗ್ಗೆ ಸಿನಿಮಾ ರಿಲೀಸ್ ಆಗಿದೆ ಸರ್, 3 ಗಂಟೆ ಟ್ರೈನ್ ಹತ್ತೀನಿ, 6 ಗಂಟೆಯಲ್ಲಿ ಟ್ರೈನಲ್ಲಿ 10 ಜನ ಸಿನಿಮಾ ನೋಡ್ತಾ ಇದ್ದಾರೆ. ಅದು ಬೆಂಗಳೂರಲ್ಲಿ ಇರ್ತಕ್ಕಂಥ ಕಪಾಲಿ ಅನ್ನೋದು ಒಂದು ಲೆಜೆಂಡ್ರಿ ಥಿಯೇಟರ್ನ ತಗೊಂಡು ರಿವ್ಯಾಲ್ಯೂಯೇಷನ್ ಮಾಡಿಕೊಂಡು ಆ ಲೆವೆಲ್ಗೆ ಅವರು ಥಿಯೇಟರ್ ಬರೀ ಕಪಾಲಿ AMB ಅಂತ ಇಟ್ಟು ಮಾಡಿದ್ದಾರೆ. ಇಷ್ಟು ವರ್ಷದಿಂದ ಕನ್ನಡ ಇಂಡಸ್ಟ್ರಿ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡ್ತಿದ್ದಾರೆ ಪ್ರೊಡ್ಯೂಸರ್ಸ್ಗಳು, ಹೀರೋಗಳು ಅವರೆಲ್ಲ. ಎಷ್ಟು ಥಿಯೇಟರ್ನ ಸಿಂಗಲ್ ಸ್ಕ್ರೀನ್ ಕಟ್ಸಿದ್ದಾರೆ, ಎಷ್ಟು ಥಿಯೇಟರ್ಗಳಿಗೆ ಬಂಡವಾಳ ಥಿಯೇಟರ್ ಮಾಡಿದ್ದಾರೆ ಸರ್. Investing in cinemas without cinema knowledge is injurious to you, your family, and the audience too. Annadata sukhi bhava. ಸೊ ಅಂದರೆ ನೀವು ಹೇಳೋ ಪ್ರಕಾರ ಒಂದು ಕರೆಕ್ಟಾಗಿ ಒಂದು ರಿಟರ್ನ್ ಶೆಡ್ಯೂಲ್ಡ್ ಪ್ಲಾನ್ ಇತ್ತು. ಪ್ಲಾನ್ ಬೇಕು ಸರ್. ಪ್ಲಾನ್ನ ಯಾರು ಫಾಲೋ ಮಾಡ್ತಾ ಇಲ್ಲ ಈ ನಡುವೆ? ತುಂಬಾ ಇಲ್ಲ ಸರ್, 90% ಜನ ಯಾರು ಫಾಲೋ ಮಾಡ್ತಾ ಇಲ್ಲ. ಲೆಜೆಂಡ್ರಿಗಳೆಲ್ಲ ಇರ್ತಾರೆ ಸರ್, ಲೆಜೆಂಡ್ರಿ ಡೈರೆಕ್ಟರು, ಲೆಜೆಂಡ್ರಿ ಆರ್ಟಿಸ್ಟ್ಗಳು, ಅವರೆಲ್ಲ ಅವ್ರ ಬಗ್ಗೆ ನಾವು ಮಾತಾಡೋಕ್ಕೂ ರೈಟ್ಸ್ ಇಲ್ಲ. ಅವ್ರ ಬಗ್ಗೆ ಅವ್ರು ಮಾಡ್ತಾರೆ, ಅವ್ರ ಕೆಲಸ ಇಷ್ಟು ವರ್ಷ ಮಾಡ್ಕೊಬಂದಾರೆ. ನಾನು ಹೇಳ್ತಾ ಇರೋದು ಬರ್ತಾ ಇರೋಂಥ ಹೊಸ ನಿರ್ದೇಶಕರುಗಳಿಗೆ, ಹೊಸ ಆರ್ಟಿಸ್ಟ್ಗಳಿಗೆ ನನ್ನೊಂದು ಅಳಿಲು ಸೇವೆ ಅಷ್ಟೇ. ಪ್ಲಾನ್ ಮಾಡ್ಕೊಳ್ಳಿ, ಕರೆಕ್ಟಾಗಿ ಪ್ಲಾನ್ ಮಾಡಿ ಸಿನಿಮಾ ಮಾಡಿ. ಈಗ ನೀವೇ ಈಗ ಹೊಸ ಡೈರೆಕ್ಟರ್ಗಳು ಬಂದರೆ ಇಂಡಸ್ಟ್ರಿಗೆ ಅವರೇ ಮುಂದೆ ಫ್ಯೂಚರಲ್ಲಿ ಲೆಜೆಂಡ್ರಿಗಳಾಗೋದು. ಹೊಸ ಹೀರೋಗಳು ಬಂದರೆ ಅವರೇ ಇಂಡಸ್ಟ್ರಿ. 15 ವರ್ಷದಿಂದ ಮಲಯಾಳಮಲ್ಲಿ 4 ಜನ ಹೀರೋ ಇದ್ದರು ಸರ್, ಇವತ್ತು 14 ಜನ ಹೀರೋಗಳಿದ್ದಾರೆ. ನಮ್ಮದ್ರಲ್ಲಿ 40 ಜನ ಹೀರೋಗಳಿದ್ರು ಸರ್, ಇವತ್ತು 4 ಜನ ಇದ್ದಾರೆ ಸರ್. ಎಲ್ಲೋದ್ರು ಸರ್ ಎಲ್ಲ? ವರ್ಷಕ್ಕೆ 227 ಸಿನಿಮಾ ಸೆನ್ಸರ್ ಆಗುತ್ತೆ, 220 ಜನ ಹೀರೋಗಳು ಉಟ್ಕೋತಾರೆ, 227 ಜನ ಪ್ರೊಡ್ಯೂಸರ್ಸ್ ಇರ್ತಾರೆ, 227 ಜನ ಡೈರೆಕ್ಟರ್ಗಳು ಇರ್ತಾರೆ. ಅದಕ್ಕಿಂತ ಜಾಸ್ತಿ ಆಗುತ್ತೆ. ಅವ್ರು ಒಂದು ವರ್ಷಕ್ಕೆ ಸೀದಾ ಮನೆಗೆ ಹೋಗಿ ಮನೆಕೊಂಬಿಟ್ರೆ ಇಂಡಸ್ಟ್ರಿ ಕತೆ ಏನು? ಕನ್ನಡ ಇಂಡಸ್ಟ್ರಿ ಉಳಿಸೋರು ಯಾರು? ಬಡ್ಕೋತಾರೆ ಸರ್ ಸ್ಟೇಜ್ ಮೇಲೆ, ಅದು ಮಾಡ್ತೀವಿ ಇದು ಮಾಡ್ತೀವಿ. ಯಾರಾದರೂ ಸ್ಟೇಜ್ ಮೇಲೆ ಮಾತಾಡಿರೋರು ಒಬ್ಬರಾದ್ರೂ ಇವತ್ತಿನವರೆಗೂ ಅದ್ರ ಬಗ್ಗೆ ಯೋಚನೆ ಮಾಡ್ತಾರೆ ಸರ್ ಕನ್ನಡ ಇಂಡಸ್ಟ್ರಿ ಬಗ್ಗೆ? ಎಲ್ಲ ಬಿಸ್ನೆಸ್ ಮೈಂಡು. ಈಗ ನೀವು ಪೈರಸಿ ತೊಗೊಳ್ಳಿ, ಪೈರಸಿ ಅಂತ ಬಂದರೆ ಪೈರಸಿ ಬಗ್ಗೆ ಯಾರು ಯೋಚನೆ ಮಾಡ್ತಾರೆ ಸರ್ ಇಂಡಸ್ಟ್ರಿಲಿ? ನಮಗೆ ಕನ್ನಡ ಇಂಡಸ್ಟ್ರಿ ಲೀಡ್ರ್ ಯಾರಿದ್ದಾರೆ ಸರ್? ಯಾರಿಗೆ ಹೋಗಿ ಹೇಳ್ಬೇಕು ನಾವು ಹೊಸಬರು? ಈಗ ಮನೆಗೆ ಅಂದರೆ ಒಬ್ಬ ಯಜಮಾನ ಇರಬೇಕು, ರಾಜ್ಯಕ್ಕೆ ಅಂದರೆ ಒಬ್ಬ ಅಧಿಕಾರಿ ಇರಬೇಕು, ಜಿಲ್ಲೆಗೆ ಒಬ್ಬ ಅಧಿಕಾರಿ ಇರಬೇಕು. ಏನೇ ಕಂಪ್ಲೇಂಟ್ ಇದ್ದರೂ ಅವನ ಹತ್ರ ನಾವು ಹೇಳ್ಬೋದು. ಅದು ಅಂಬರೀಷ್ ಸರ್ ಇದ್ರಲ್ಲ, ಅವಾಗಿತ್ತು. ಅವಾಗ ಹೋಗಿ ಯಾರೇ ಹೇಳಿದ್ರು ಅವ್ರ ಹತ್ರಕ್ಕೆ ಹೋಗೋರು. ವಾಣಿಜ್ಯ ಮಂಡಳಿಲೇನೆ ಹೊಸಬರಿಗೆ ಅವಕಾಶ ಇಲ್ಲ ಸರ್. ಚೇಂಬರ್ಗೆ ಹೋಗ್ಬಿಟ್ಟು, ಈಗ ನಾನೇ ಇಲ್ಲಿಂದಲೇ ಬೇಕಾದ್ರೆ ನಿಮಗೆ ಫೋನ್ ಮಾಡಿ ತೋರಿಸ್ತೀನಿ, ನಂದೊಂದು ಟೈಟ್ಲ್ ರಿಜಿಸ್ಟ್ರೇಷನ್ ಆಗಬೇಕು. ಅಲ್ಲೊಬ್ರು ಇದ್ದಾರೆ ಪುಣ್ಯಾತ್ಮರು, ಅವ್ರ ಹೆಸರು ಹೇಳೋದು ಬೇಡ. ಹೋಗ್ಬಿಟ್ಟು ನಾನು ಒಂದು ಟೈಟ್ಲ್ ರಿಜಿಸ್ಟ್ರೇಷನ್ಗೆ ಹೋಗ್ಬಿಟ್ಟು 1 ಅವರ್ ಕೂರಿಸಿದ್ರು. ಟೈಟ್ಲು ಇವತ್ತು ರಿಜಿಸ್ಟ್ರೇಷನ್ ಆಗಿಲ್ಲ, ಅದು ನಾನು ಹೇಳಿದ ಟೈಟ್ಲು. ಅಲ್ಲಿ ಹೋಗಿ ಕೇಳಿದ್ಕೆ, ಕೂತಿರಿ ಚೆಕ್ ಮಾಡ್ತೀನಿ ಯಾವ್ದಾರು ಬ್ಯಾನರಲ್ಲಿ ರಿಜಿಸ್ಟರ್ ಆಗಿದೆಯಾ ನೋಡ್ತೀನಿ ಅಂತೇಳಿ. 12:15 ಹೋದನು, 1:15 ತಗೋದಾನೆ, 1:15ಗೆ ಊಟಕ್ಕೆ ಹೋದರು. 2:15 ಆಯಿತು, 3 ಪ್ರೊಡ್ಯೂಸರ್ ಇಟ್ಕೊಂಡೇ ಹೋಗಿದ್ದೆ ನಾನು. ಪ್ರೊಡ್ಯೂಸರ್ 2 ಸಿನಿಮಾ ಮಾಡಿರೋ ಪ್ರೊಡ್ಯೂಸರೇ ಕಳಿಸಿದ್ರು ನನ್ನ. ಅಲ್ಲಿ ಹೋಗ್ಬಿಟ್ಟು ಬುಕ್ನೂ ತೋರಿಸ್ಲಿಲ್ಲ. ಪಂಚಮುಖಿ ಎಂಟರ್ಪ್ರೈಸಸಲ್ಲಿ ಟೈಟ್ಲು ರಿಜಿಸ್ಟರ್ ಆಗಿದೆಯಪ್ಪ, ಆಂಜನೇಯಗೆ ಸಂಬಂಧಪಟ್ಟ ಟೈಟ್ಲು ಎಲ್ಲ ರಿಜಿಸ್ಟರ್ ಆಗಿಬಿಡೋದು, ಯಾವ ಹೆಸರನ್ನು ಕೊಡೋಕ್ಕಾಗಲ್ಲ ಅಂದರು. ಪ್ರೊಡ್ಯೂಸರಿಗೆ ಫೋನ್ ಮಾಡಿದೆ, ಸರ್ ಬನ್ನಿ ನಾನು ಹೋಗಿ ಮಾಡಿಸ್ತೀನಿ ಅಂತ ಕರೆದ್ರು. ಅದೇನೇನೋ ಆಗ್ತು, ನಿಂತೋಯ್ತು ಸಿನಿಮಾ. ಈ ಥರ ಹೊಸಬರಿಗೆ ಹೋದಾಗ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ. ಏನೂ ಇಲ್ಲ, ಯಾರೂ ಅವಕಾಶ ಕೊಡಲ್ಲ. ಎಲ್ಲ ಏನು ಮಾಡ್ತಾರೆ, ಸೆಕೆಂಡ್ ಚೇಂಬರ್ಗೆ ಹೋಗ್ತಾರೆ. ಸೆಕೆಂಡ್ ಚೇಂಬರ್ಗೆ ಹೋದರೆ ಸಬ್ಸಿಡಿ ಸಿಗಲ್ಲ, ಏನೋ ಒಂದು ಅವಕಾಶಗಳು ಸಿಗಲ್ಲ. ಅಲ್ಲೂ ರಿಜಿಸ್ಟರ್ ಮಾಡಿಸಿ ಇಲ್ಲೂ ರಿಜಿಸ್ಟರ್ ಮಾಡಿ ಸಿನಿಮಾ ಮಾಡಿದ್ದಾರೆ ಕೆಲವರು. ಈ ಥರ ಆಗಿದೆ. ಅಲ್ಲ, ಇಲ್ಲಿ ಮೊದಲನೇ ಚೇಂಬರು, 2ನೇ ಚೇಂಬರಲ್ಲಿ ಎಲ್ಲೋದ್ರೂ ಸಬ್ಸಿಡಿ ಸಿಗುತ್ತೆ. ಚೇಂಬರ್ದು ನಿಮ್ಗೆ ಆಗಿರೋ ಅನ್ಯಾಯನ ನೀವು ಯಾರ ಹತ್ರ ಹೇಳ್ಕೋಬೇಕು, ಅವ್ರ ಹತ್ರ ಮಾಡಬೇಕು. ಅಲ್ಲಲ್ಲ, ಅದೇ ನೀವು ಹೇಳ್ತಾ ಇರೋದು ಹೊಸಬ್ರಿಗೆ ನಮಗೆ ಗೊತ್ತಾಗಲ್ಲ ಯಾರು ಲೀಡ್ಸ್ ಅಂತ ಗೊತ್ತಾಗ್ತೇನಿಲ್ಲ. ನಾನು ಅವತ್ತು ಅಲ್ಲಿದ್ದ ಚೇಂಬರ್ ಅಧ್ಯಕ್ಷರಿಗೂ ಹೋಗಿ ಹೇಳಿದೆ, ಒಳಗಡೆ ಕೂತಿದ್ರು. ಹೋಗಿ ಸರ್ ಈ ಥರ ಆಗಿದೆ, ಅವ್ರು ಕೊಡಲ್ಲ ಅಂತಿದ್ದಾರೆ. ದೂತ ಅಂತ ಟೈಟಲ್ ರಿಜಿಸ್ಟ್ರೇಷನ್ ಅದನ್ನು ಹೇಳ್ತು. ದೂತ ಅಂತ ಒಂದು ದೂತ ಕೊಡೋಕ್ಕಾಗಲ್ಲಪ್ಪ, ದೂತಮ್ ಕೊಡಿ ಸರ್, ದೂತಯ್ಯ ಕೊಡಿ ಸರ್. ನೋ, ಈ ಇಂಪಾಸಿಬಲ್, ಯಾವುದೂ ಇಲ್ಲ ಆ ಸಂಬಂಧಪಟ್ಟಂಗೆ ಟೈಟ್ಲ್ ಯಾವುದೂ ಇಲ್ಲ ಅಂದ್ರೆ ಸುಮ್ಮನೆ ಆ್ಯಪ್ ಮರ ಹಾಕೊಂಬಿಟ್ಟು ಮೇಲೆ ಕೈ ಮುಕ್ಕೊಂಡು ವಾಪಸ್ ಬಂದೆ.
ಅದಕ್ಕೆ ನನಗೆ ಚೇಂಬರ್ಗೆ ಒಂಚೂರು ದೂರ ಹೋಗಲ್ಲ ನಾನು ಅಲ್ಲಿ. ಅಲ್ಲ, ಇದು ನಿಮ್ಮ ಅನುಭವ. ಈ ವೇದಿಕೆ ಮುಖಾಂತರ ಯಾರಿಗೆ ತಲುಪಬೇಕು, ತಲುಪಲಿ. ಅಲ್ಲ, ತಲುಪಿದ್ರೆ ಅವ್ರು ಯಾವಾಗ ನಡೆದಿದ್ದೋ ಇದು ವಿಷಯ ನನಗೆ ಗೊತ್ತಿಲ್ಲ ಸರ್. ಒಂದು 3-4 ಇಯರ್ಸ್ ಆಯ್ತು. 3 years ಬ್ಯಾಕ್. 3 years ಆಯ್ತು. 3 years ಬ್ಯಾಕ್. ಅದು ಯಾರಿದ್ರು ಅವ್ರು ಆ ಕಾಲದಲ್ಲಿ ಅವ್ರು ಯೋಚನೆ ಮಾಡ್ಕೋಬೇಕಾಗತ್ತೆ. ಯೋಚನೆ ಮಾಡ್ಕೋತಾರೆ. ಒಳಗಡೆ ಹೋಗಿ ಕೇಳಿದೆ, ಸರ್ ಈ ತರ ಅಲ್ಲಿ ಹೇಳ್ತಾ ಇದ್ದಾರೆ, ದಯವಿಟ್ಟು ಯಾವ್ದಾರು ಒಂದು ಕೊಡಿ ಸರ್, ನಾನು ಲಾಂಚ್ ಮಾಡ್ಕೋಬೇಕು, ಇವತ್ತು ಎಷ್ಟೋ ಥರ ಆಗಲಿ ರಿಜಿಸ್ಟರ್ ಮಾಡಿಸ್ಕೋಬೇಕು, ಪ್ರೊಡ್ಯೂಸರ್ ಇದ್ದಾರೆ ಅಂತ. ಅದು ಒಂದು ಟೈಟ್ಲು ಕೊಡಲಿಲ್ಲ ಪ್ರೊಡ್ಯೂಸರ್, ಹಂಗೆ ಅತ್ಲಾಗೆ ಸೇಫ್ ಆದರು. ಬಿಡು ಅಂದ್ರೆ ಅವ್ರು ಮಾಡಲಿಲ್ಲ ಅವರು. ಅದು ಮಾಡಿದರೆ ಏನೋ ದೇವ್ರ ಜಯಿಂದ ಆಗೋದೋ ಏನೋ, ಅದಾಗಲಿಲ್ಲ. ಈ ಥರ ಆಗುತ್ತೆ ಸರ್. ಸೊ ಲೀಡರ್ಶಿಪ್ಪಿನ ಒಂದು ಕೊರತೆ ಇದೆ, ಹೊಸೊಬ್ಬರಿಗೆ ಎಲ್ಲೋ ಹೋಗ್ಬೇಕು ಅಂತ ಗೊತ್ತಾಗಲ್ಲ ಅಂತ ನೀವು ಹೇಳ್ತಾರೆ. ಯಾರೋ ಒಬ್ಬ ಅಸೋಸಿಯೇಟ್ ಡೈರೆಕ್ಟ್ರು ಯಾರೋ ಒಬ್ಬ ಪ್ರೊಡ್ಯೂಸರ್ ಸಿಕ್ಬಿಡ್ತಾರೆ ಸರ್, ಅವ್ನ ಮುಂದೆ ಪ್ರೊಸೀಜರ್ ಏನು ಮಾಡಬೇಕು ಅಂತಲೇ ಗೊತ್ತಿರಲ್ಲ. ಆ ಥರದ್ದು ಆಗಿದೆ ಎಷ್ಟೋ ಉದಾಹರಣೆಗಳು. ಚೇಂಬರ್ಗೆ ಹೋದ್ರೆ ಚೇಂಬರಲ್ಲಿ ನ್ಯಾಯ ಸಿಗಲ್ಲ, ಮತ್ತು ಇನ್ನೊಂದು ಯಾರೋ ಒಬ್ಬ ಇದಕ್ಕೆ ಹೋದರೆ ಎಲ್ಲೂ ಅವಕಾಶ ಸಿಗಲ್ಲ, ಏನು ಮಾಡಲ್ಲ. ಆ ಮಿಸ್ಕಮ್ಯುನಿಕೇಟ್ಗಳಲ್ಲಿ ಡೈರೆಕ್ಟ್ರಿಗೂ ಪ್ರೊಡ್ಯೂಸರ್ಗೂ ಆಗ್ಬಿಟ್ಟು ಪ್ರೊಡ್ಯೂಸರ್ ಸಿನಿಮಾ ನಿಲ್ಲಿಸ್ಬಿಡ್ತಾರೆ. ಇವನಿಗೇನು ಕೆಲಸ ಗೊತ್ತಿಲ್ಲ, ಅವ್ನು ತುಂಬ ಬ್ರಿಲಿಯಂಟ್ ಆಗಿರ್ತಾನೆ. ಏನೂ ಬ್ರಿಲಿಯಂಟ್ ಇರಲ್ಲ, ಅವ್ನಿಗೆ ಹೋಗ್ಬಿಟ್ಟು ಲಕ್ಷಾಂತರ ರೂಪಾಯಿ ದುಡ್ಡು ಸುರಿತಾರೆ, ಅವನೊಂದು ದುಡ್ಡು ಹೊತ್ಕೊಂಡು ಹೋಗ್ತಾನೋ, ಇಲ್ಲ ಏನೋ ಒಂದು ಇನ್ನೊಂದು ಮಾಡ್ತಾನೋ, ಮತ್ತೊಂದು ಮಾಡ್ತಾನೋ, ಅವನ ಮೇಲೆ ಹಾಕ್ಬಿಟ್ಟು ಇನ್ನೊಬ್ಬ ಡೈರೆಕ್ಟ್ರು ಆನೆಸ್ಟ್ ಆಗಿರೋನು ಹೋದಾಗ ಅವ್ನಿಗೆ ಬೈದು ಕಳಿಸ್ಬಿಡ್ತಾರೆ. ಈ ಥರ ಇಂಡಸ್ಟ್ರಿ ನಡೀತಿದೆ ಸರ್. ಬಟ್ ಈ ಥರ ನಡೀತಾ ಇಂಡಸ್ಟ್ರಿ ಮಧ್ಯದಲ್ಲೂ ಇನ್ನೂ ನೀವು ಪ್ರೊಡ್ಯೂಸರ್ ಹುಡುಕಾಟದಲ್ಲಿ ಇದ್ದೀರಾ. ಜೊತೆಗೆ ಒಂದು 13-14 ಜನಕ್ಕೆ ಕತೆ ಹೇಳಿದ್ದೀರಾ. ಅದರಲ್ಲಿ 9 ಜನ ಫಸ್ಟ್ ಟೈಮ್ ಪ್ರೊಡ್ಯೂಸ್ ಮಾಡಿ ನಿರ್ದೇಶಕರಿಂದ ಮೋಸಕ್ಕೆ ಒಳಗಾಗಿದ್ದಾರೆ ಅಂತ ಅಂದ್ರಿ ನೀವು. ಅದು ಬಿಟ್ಟು ಇನ್ನೂ ನಿಮ್ಮ ಪಿಚ್ ಇದೆ ಸರ್, ಇದೆ, ಮಾಡ್ತಾನೆ ಇದ್ದೀನಿ ಸರ್. ಸಕ್ಸಸ್ ಸಿಗುತ್ತೆ ಅನ್ನೋ ಒಂದು ಬಂಡ ನಂಬಿಕೆ ಅಂತ ಇರುತ್ತಲ್ಲ ಸರ್, ಆತ್ಮಸ್ಥೈರ್ಯ ಅನ್ನೋದು. ನಮ್ಮನ್ನು ನಾವೇ ಇದು ಮಾಡ್ಕೋಬಾರ್ದು, ಅದಕ್ಕೋಸ್ಕರ ಕಾಯ್ತಾನೆ ಇದ್ದೀನಿ ಸರ್. ಮಾಡ್ತೀನಿ ಅನ್ನೋ ಕೆಪಾಸಿಟಿನೂ ಇದೆ. ಅದೇ ನಿಟ್ಟಿನಲ್ಲಿ ನೀವು ಮುಂದುವರಿಸ್ತಾ ಹೋಗ್ತಾ ಇದ್ರಿ. ನಮ್ಮ ಈ ಒಂದು ವಾಹಿನಿ, ಈ ನಮ್ಮ ಚಾನಲ್ನ ನೋಡಿದ್ರಿ, ಚಾನಲ್ನ ನೋಡಿ ಈ ಒಂದು ವೇದಿಕೆಗೆ ಬಂದ್ರಿ. ಅಲ್ಲ, ಈ ಒಂದು ವೇದಿಕೆಗೆ ಬಂದಿದ್ರಿಂದ ನಿಮ್ಗೇನು ಆಗ್ಬೋದು ಅನ್ನೋ ಸರ್, ನನಗೆ ನಾನು ತುಂಬ ವೀಡಿಯೋಸ್ಗಳು, ಇಂಟರ್ವ್ಯೂಸ್ಗಳೆಲ್ಲ ನೋಡಿದ್ದೀನಿ. ನಾನು ಚಾನಲ್ ಫಾಲೋ ಮಾಡ್ತಾ ಇದ್ದೀನಿ, ಸಬ್ಸ್ಕ್ರೈಬರ್ ಮಾಡ್ಕೊಂಡು ಚೆನ್ನಾಗಿ ನೋಡ್ತಾ ಇದ್ದೀನಿ. ನೀವು ಕೊಡೋವಂಥ ಇಂಟರ್ವ್ಯೂಸ್ಗಳನ್ನೆಲ್ಲ ನೋಡಿದ್ದೀನಿ. ತುಂಬ ಜನ ನನಗೆ ಗೊತ್ತಿರೋರು ಬಂದು ಹೋಗಿದ್ದಾರೆ ಇಲ್ಲಿ. ನಾನು ತುಂಬ ನಮ್ಮ ಸಚಿನ್ ಪುರೋಹಿತ್ ಸರ್ ಇರ್ಬೋದು, ಎಲ್ಲರದ್ದು ನೋಡಿದ್ದೀನಿ ಇಂಟರ್ವ್ಯೂಸ್. ನನ್ನ ಒಪಿನಿಯನ್ ಇಲ್ಲಿ ಬಂದಿದ್ದೆ, ನನಗೆ ಏನೋ ಪ್ರೊಡ್ಯೂಸರ್ ಸಿಕ್ಬಿಡ್ತಾರೆ, ಯಾವುದೋ ದುರುದ್ದೇಶದಿಂದ ಇದು ಬಂದಿಲ್ಲ. ಕೆಲವ್ರು ನನಗೆ ಆಗೋಯ್ತು, ನಾನೀಗ ಸಿನಿಮಾ ಮಾಡ್ತೀನೋ ಬಿಡ್ತೀನೋ, ನನಗೆಲ್ಲ ಇಂಡಸ್ಟ್ರಿ ಬಂದು 15-20 ವರ್ಷ ಆಯಿತು. ಇನ್ನೊಂದು 2 ವರ್ಷ ಕಳೆದ್ರೆ ನನಗೂ ವಯಸ್ಸಾಗೋಗುತ್ತೆ, ಮಕ್ಕಳು ಮೆಜಾರಿಟಿ ಬಂದುಬಿಡ್ತಾರೆ, ನಮ್ಮ ಅಪ್ಪ ಏನೂ ಮಾಡಿಲ್ಲ ಅಂತ ಬಿಟ್ಟು ನಾನು ಊರಿಗೆ ಹೋದ್ರೂ ಹೋಗೋದು ಹೇಳೋಕ್ಕಾಗಲ್ಲ. ಬರೋರಿಗೆ ಆನೆಸ್ಟಾಗಿ ಕೆಲಸ ಕಲ್ತ್ಕೊಂಡು ಒಂದಷ್ಟು ಜನ ಒಳ್ಳೆ ಟೀಮ್ ಇಟ್ಕೊಂಡು ಬನ್ನಿ ಅನ್ನೋದು ನನ್ನ ಒಪಿನಿಯನ್. ಇದ್ರ ಮುಖಾಂತರ ನಾನು ಅವ್ರಿಗೆ ಹೇಳೋಕ್ಕೂ ಅಂತಂದು ಬಂದಿದ್ದಷ್ಟೇ ಸರ್, ಇನ್ನೇನಿಲ್ಲ. ಇನ್ನು ಥಿಯೇಟ್ರ್ಗಳದ್ದು ನೀವು ನೋಡೋಂಗೆ ಥಿಯೇಟ್ರ್ಗಳಲ್ಲಿ ಎಲ್ಲ ಮುಚ್ಕೊಂಬರ್ತಾ ಇದ್ದಾರೆ. ನಾನು ಥಿಯೇಟ್ರದ್ದು ಒಂದು ವಿಷಯ ಹಂಚ್ಕೋಬೇಕು ಸರ್. ಏನಂದರೆ ಥಿಯೇಟ್ರ್ ಇಲ್ಲ ಅಂತ, ಥಿಯೇಟ್ರ್ ಕೊಡ್ತಾ ಇಲ್ಲ ನಮಗೆ, ಸಿನಿಮಾ ಥಿಯೇಟ್ರ್ ಕೊಡ್ತಾ ಇಲ್ಲ ಅಂತ. ಸರ್, ನನಗೆ ಈಗ ಒಂದು ವಿಷಯ ಗೊತ್ತು. ನೀವು ಈಗ ಮೊನ್ನೆ ಕಪಾಲಿದು AMB ನೋಡಿದ್ರಿ ಅಂತ ಕಾಣುತ್ತೆ, ಹೋಗಿದ್ದೀರಿ ಅಂತ ಅನಿಸುತ್ತೆ. ನಾನು ಅದನ್ನ ಒಳಗಡೆ ಹೋಗಿ ನೋಡಿದೆ ಸರ್. ಈಗ ಯಾರ್ದು ಸರ್ ಕಪಾಲಿ ಮಹೇಶ್ ಬಾಬು ಅವ್ರದ್ದು ಸರ್. ಅವರು ಅದರ್ಸ್ ಲ್ಯಾಂಗ್ವೇಜ್ ಹೀರೋ. ಉದಾಹರಣೆ ಹೇಳ್ತೀನಿ ಸರ್, ಕನ್ನಡಕ್ಕೂ ಅವ್ರಿಗೂ ಸಂಬಂಧವೇ ಇಲ್ಲ. ಒಂದು ಸಿನಿಮಾ ಕನ್ನಡದ ಸ್ಕ್ರೀನ್ ಕೆಲವು ಚಿರಂಜೀವಿ ಸರ್ ಅವರೆಲ್ಲ ಮಾಡ್ಕೊಂಡು ಹೋಗಿದ್ದಾರೆ. ಆದರೆ ಬೆಂಗಳೂರಲ್ಲಿ ಇರ್ತಕ್ಕಂಥ ಕಪಾಲಿ ಅನ್ನೋದು ಒಂದು ಲೆಜೆಂಡ್ರಿ ಥಿಯೇಟ್ರನ್ನ ತಗೊಂಡು ರಿವ್ಯಾಲ್ಯೂಯೇಷನ್ ಮಾಡಿಕೊಂಡು ಆ ಲೆವೆಲ್ಗೆ ಅವರು ಥಿಯೇಟ್ರ್ ಬರೀ ಕಪಾಲಿ AMB ಅಂತ ಇಟ್ಟು ಮಾಡಿದ್ದಾರೆ. ನಾನು ಕೇಳೋದೇನೆಂದರೆ, ಇಷ್ಟು ವರ್ಷದಿಂದ ಕನ್ನಡ ಎಷ್ಟು ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡ್ತಿದ್ದಾರೆ ಪ್ರೊಡ್ಯೂಸರ್ಸ್ಗಳು, ಹೀರೋಗಳು, ಅವರೆಲ್ಲ ಎಷ್ಟು ಥಿಯೇಟ್ರನ್ನ ಸಿಂಗಲ್ ಸ್ಕ್ರೀನ್ ಕಟ್ಸಿದ್ದಾರೆ, ಎಷ್ಟು ಥಿಯೇಟ್ರ್ಗಳಿಗೆ ಬಂಡವಾಳಕ್ಕೆ ಥಿಯೇಟ್ರ್ ಮಾಡಿದ್ದಾರೆ ಸರ್. ಒಂದೊಳ್ಳೆ ಯಾರು ಮಾಡಿಲ್ಲ. ಇವ್ರಿಗೆ ಥಿಯೇಟ್ರ್ ಬಗ್ಗೆ, ಸಿನಿಮಾ ಬಗ್ಗೆ ಇವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಜನಕ್ಕೆ ಇನ್ಯಾರು ಬಂಡವಾಳ ಆಗ್ತಾರೆ ಸರ್ ಥಿಯೇಟ್ರ್ಗಳಿಗೆ? ಯಾವ ಬಿಸ್ನೆಸ್ ಮ್ಯಾನ್ಗಳು ಬಂದು ಥಿಯೇಟ್ರ್ ಮಾಡ್ತಾರೆ, ಕಾಂಪ್ಲೆಕ್ಸ್ ಮಾಡ್ತಾರೆ. ಇವರು ಈಗ ನಾನು ನೋಡೋ ಮಟ್ಟಿಗೆ ಈ ರಾಕ್ ಲೈನ್ ಮಾಲ್ ಒಂದಿದೆ, ರಾಕ್ ಲೈನ್ ಸರ್ ಮಾಡಿದ್ದಾರೆ, ಅವ್ರದ್ದೊಂದು ರಾಕ್ ಲೈನ್ ಸ್ಟುಡಿಯೋ ಇದೆ. ಎಷ್ಟು ಜನ ಸ್ಟುಡಿಯೋಗಳು ಮಾಡಿದ್ದಾರೆ ಸರ್ ಸಿನಿಮಾದವರು? ಈಗ ಒಂದು ಸಿನಿಮಾಗೆ 10 ಕೋಟಿ ಸಂಭಾವನೆ ತಗೋತಾರೆ ಒಬ್ರು ಹೀರೋ ಅಂತ ಅಂದ್ಕೊಂಡ್ರೆ, 10 ಕೋಟಿಲಿ ಒಂದು ಥಿಯೇಟ್ರ್ ಕಟ್ಟೋಕ್ಕಲ್ಲ ಸರ್. ಉದಾಹರಣೆ, ಒಂದು 2 ಸಿನಿಮಾ ಮಾಡಿದ್ರೆ 25 ಕೋಟಿ ಬಂತು. 25 ಕೋಟಿಲಿ ಒಂದು ಥಿಯೇಟ್ರ್ ಮಾಡಿ ಸಿಂಗಲ್ ಸ್ಕ್ರೀನ್ ಮಾಡೋಕ್ಕಲ್ಲ ಸರ್. ಈ ಹಳೆ ಕಾಲದಲ್ಲಿ ಇದರಲ್ಲಿ ಹೋಬಳಿ ಸೈಡು, ಡಿಸ್ಟಿಕ್ ಲೆವೆಲಲ್ಲೆಲ್ಲ ಥಿಯೇಟ್ರ್ಗಳು ಆಳ್ಬಿದ್ಬಿಟ್ಟಿದೆ ನಮ್ಮ ಕಡೆ ಎಲ್ಲ. ಸಿನಿಮಾ ಇಲ್ದಲ್ಲೇ ಕಲ್ಯಾಣ ಮಂಟಪಗಳು ಮಾಡ್ತಾಯಿದ್ದಾರೆ. ಅದನ್ನು ತಗೊಂಡು ರಿವ್ಯಾಲ್ಯೂಯೇಷನ್ ಮಾಡ್ಬೋದಲ್ಲ ಸರ್. ಇವರಿಗೆ ಸಿನಿಮಾ ಮಾಡೋಕೆ ಸುಮ್ಮನೆ ಮಾಡಿದ್ರು, ಪ್ರೊಡ್ಯೂಸರ್ ಬಂದು ಚೆಕ್ ಕೊಟ್ಟ, ದುಡ್ಡು ಇಸ್ಕೊಂಡ, ಅಕೌಂಟಿಗೆ ದುಡ್ಡು ಬಂತು, ಇವ್ರು ಹೋದ್ರು ಎಲ್ಲರೂ. ಯಾವ ಸರ್ ನಾನು ನೋಡಿದ್ದೀನಿ ಈಗ ಇಂಡಸ್ಟ್ರಿ ಅವರೆಲ್ಲ ಮಾಡ್ತಾರದೆಲ್ಲ ಪಬ್ಬು, ಬಾರು, ಹೋಟೆಲ್ಗಳು ಈ ಥರದ್ದು ಮಾಡ್ತಾಯಿದ್ದಾರೆ. ಎಲ್ಲ ಬರೀ ಅದರಿಂದ ಏನಾದ್ರು ಉಪಯೋಗ ಇದೆ ಸರ್? ಆರೋಗ್ಯಕ್ಕೆ ಹಾನಿಕಾರನೇ, ಯಾವತ್ತಿದ್ರೂ ಅದು ಡೇಂಜರೇ. ಇಂಥಗಳ್ನ ಮಾಡ್ತಾಯಿದ್ದಾರೆ. ತಿಂಗಳಿಗೆ ಒಂದೊಂದು ಪಬ್ ಇಂಡಸ್ಟ್ರಿ ಅವ್ರು ಓಪನ್ ಮಾಡ್ತಾರೆ, ಅದರಲ್ಲಿ ಲಾಭ ಇದೆ, ದುಡ್ಡಿದೆ. ಬರೀ ಇವರೆಲ್ಲ ಬಿಸ್ನೆಸ್ ಮೈಂಡ್ ಯೋಚನೆ ಮಾಡಿದ್ರೆ ಸಿನಿಮಾ ಬಗ್ಗೆ ಯಾರು ಯೋಚನೆ ಮಾಡ್ತಾರೆ? ಇಲ್ಲ, ಇವಾಗ ಏನಂದರೆ ನೀವು ಹೇಳ್ತಿರೋದೆಲ್ಲ ಸರಿ, ಆದರೆ ಯಾವುದೇ ಒಂದು ದುಡ್ಡು ಹಾಕಿ ಒಂದು ಬಿಸ್ನೆಸ್ ಅಂತ ಮಾಡಿದಾಗ ಲಾಭ ಬರುವಂಥ ಬಿಸ್ನೆಸ್ನೇ ನೋಡಬೇಕು ಅನ್ನೋದೇ ಇರುತ್ತೆ. ಅದಕ್ಕೆ ಪಬ್ಬು, ಬಾರು ಓಪನ್ ಆಗ್ತಾ ಇದ್ದಾವೆ.
ಸಿನಿಮಾಗಳು ಎಲ್ಲಿ ಯಾರು ಜನ ಬರ್ತಾ ಇಲ್ಲ ಅನ್ನೋದು ಕಾರಣಕ್ಕೆ ಕ್ಲೋಸ್ ಆಗ್ತಾ ಅಲ್ಲ ಹೋಗ್ತಾ ಜನ ಬರ್ತಾ ಇಲ್ಲ ಅದನ್ನ ವಾಪಸ್ ಸೆಳೆಯಕ್ಕೆ ಏನಾದ್ರು ಐಡಿಯಾ ಇದೆಯಾ ನಿಮ್ಮ ಹತ್ರ? ಸರ್ ಜನ ಬರ್ತಾ ಇಲ್ಲ ಅಂದ್ರೆ ಜನ ಬರ್ತಾರೋ ಥರ ಬರೋ ಥರ ಸಿನಿಮಾ ಮಾಡಿ, ನೀವು ಬರ್ದೇ ಇರೋ ಥರ ಯಾಕೆ ಸಿನಿಮಾ ಮಾಡ್ತೀರಾ? ಈಗ ಜನ ಬರೋ ಥರ ಸಿನಿಮಾ ಮಾಡಿ ಸರ್. ಈಗ ಹಂಗಾರೆ ದರ್ಶನ್ ಸರ್ ಸಿನಿಮಾಗೆಲ್ಲ ಯಾಕೆ ಜನ ತುಂಬ್ಕೋತಾರೆ ಸರ್? ಶಿವಣ್ಣನ ಸಿನಿಮಾಗೆ ಯಾಕೆ ಬರ್ತಾರೆ ಸರ್ ಜನ? ಅವರೆಲ್ಲ ಲೆಜೆಂಡ್ರಿ. ಆ ಥರ ಕತೆ ಮಾಡಿ, ಆ ಥರ ಸಿನಿಮಾ ಮಾಡಿ, ಮೇಕಿಂಗ್ ಆ ಥರ ಮಾಡಿ ಸಿನಿಮಾನ. ಸುಮ್ಮನೆ ಕಾಟಾಚಾರಕ್ಕೆ ಯಾವುದೋ ಒಂದು ಕ್ಯಾಮ್ರಾ ಇಟ್ಕೊಂಡೋಗಿ ಸಿನಿಮಾ ಮಾಡ್ಕೊಬಂದ್ಬಿಟ್ಟು 25 ದಿವಸ ಶೂಟಿಂಗ್ ಮಾಡಿ, ಎಡಿಟಿಂಗ್ ಸೆನ್ಸ್ ಇರಲ್ಲ, ಆ್ಯಕ್ಟಿಂಗ್ ಬರಲ್ಲ, ಅವ್ರನ್ನೆಲ್ಲ ಇಟ್ಕೊಂಡು ಸಿನಿಮಾ ಮಾಡ್ಬಿಟ್ಟು ಥಿಯೇಟ್ರಿಗೆ ತಗೊಂಡೋಗಿ ಹಾಕ್ಬಿಟ್ರೆ ಟ್ರೈಲರಲ್ಲೇ ಅವ್ರು ಹಣೆ ಬರೋ ಕಂಡಿಡಿ ಅಂತ ಮಾಸ್ಟರ್ ಮೈಂಡ್ಗಳಿದ್ದಾರೆ ಜನರು, ಆಡಿಯನ್ಸ್ಗಳು. ಇದು ಒಂದು ಟೀಸರ್ನ 1 ಸೆಕೆಂಡ್ 30 ಸೆಕೆಂಡ್ ಟೀಸರ್ ಬಿಟ್ಟರೆ ಕತೆನೇ ಹೇಳ್ಬಿಡ್ತಾರೆ. ಅಂತಂಥ ಆಟೋ ಡ್ರೈವರ್ಗಳು, ಅಂತಂಥ ಕೆಲಸಗಾರರಿದ್ದಾರೆ. ಅಂಥವ್ರಿಗೆ ನೀವು ಸಿನಿಮಾ ಮಾಡಿ ಕರೆಕ್ಟಾಗಿ, ಜನ ನೋಡೋಂಥ ಸಿನಿಮಾ ಮಾಡಿ. ಅವರಿಗೆಲ್ಲ ಜನ ಬರ್ತಾರೆ ಅಂದರೆ ನಿಮ್ಗೆ ಯಾಕೆ ಜನ ಬರಲ್ಲ? ಅದನ್ನೇ ಹೇಳೋದು, ಜನ ಬರೋ ಥರ ಸಿನಿಮಾ ಮಾಡಿದ್ರೆ ಉಳ್ಕೋತಾರೆ. ಆಮೇಲೆ ಥಿಯೇಟ್ರ್ಗಳದ್ದು ಸರ್, ಸಿನಿಮಾ ರಿಲೀಸ್ ಆದಾಗ ಇನ್ನೊಂದು ಪ್ರಾಬ್ಲಮ್ ಆಗ್ತಾಯಿದೆ ಇಂಡಸ್ಟ್ರಿಗೆ. ಏನು, ನನಗೆ ಅದರ್ಸ್ ಲ್ಯಾಂಗ್ವೇಜ್ ನಾನು ಸಿನಿಮಾ ನೋಡಲ್ಲ ಸರ್. ನಾನು ಓಪನಾಗಿ ಹೇಳ್ತೀನಿ, ತಮಿಳು ತೆಲುಗು ನನಗೆ ಅರ್ಥನೂ ಆಗಲ್ಲ, ನಾನು ಸಿನಿಮಾ ನೋಡಲ್ಲ. ಓನ್ಲಿ ಕನ್ನಡ ನೋಡ್ತೀನಿ. ಕನ್ನಡ ಮತ್ತು ಪೈರಸಿ ಸಿನಿಮಾಗಳು ಯಾವತ್ತೂ ನೋಡಿಲ್ಲ, ಇದುವರೆಗೂ ನೋಡಿಲ್ಲ. ನಾನು ಹೇಳೋದೇನೆಂದರೆ, ಈ ಥಿಯೇಟ್ರ್ ರಿಲೀಸ್ ಆದಾಗ ಒಂದು ಮೇಯ್ನ್ ಥಿಯೇಟ್ರಲ್ಲಿ ಏನು ಮಾಡ್ತಾರೆ, ಎಲ್ಲರಿಗೂ ಕೋರ್ಡಿನೇಟರ್ಗಳ್ನ ಇಟ್ಕೊಬಿಟ್ಟು ಊರಿಂದ ತಪ್ಪಿಸ್ಕೊ ಬಂದಿರ್ತಾರಲ್ಲ, ಅವ್ರನ್ನೆಲ್ಲ ಕರ್ಕೊಬಂದು ತುಂಬಿಟ್ಟು ಹೌಸ್ಫುಲ್ ಬೋರ್ಡ್ ಇಟ್ಬಿಡ್ತಾರೆ. ಆಚೆ ಕಡೆ ಇಟ್ಬಿಟ್ಟು ಕುಂಬಳಕಾಯಿ ಹೊಡೆದು ಪೂಜೆ ಮಾಡಿಬಿಡ್ತಾರೆ. ನೆಕ್ಸ್ಟ್ ಡೇ ಒಂದು ನಾಯಿ ಇರಲ್ಲ ಥಿಯೇಟ್ರಲ್ಲಿ, ಫ್ರೀ ಟಿಕೆಟು. ನಿಲ್ಲಿ ಪ್ರೊಡ್ಯೂಸರ್ ಉದ್ಧಾರ ಆಗುವಂದ್ರೆ ಹೆಂಗೆ ಉದ್ಧಾರ ಆಗ್ತಾನೆ? ನಾನು ಹೇಳೋದು, ಫ್ರೀ ಟಿಕೆಟ್ನ ಅದನ್ನು 100 ಥಿಯೇಟ್ರನ್ನ ನೀವು ರಿಲೀಸ್ ಮಾಡ್ತೀರಿ, ಒಂದು 20 ಥಿಯೇಟ್ರಲ್ಲಿ ಮಾಡಿ. ಯಾಕೆ 100 ಥಿಯೇಟ್ರಲ್ಲಿ ಮಾಡ್ತೀರಿ? 20 ಥಿಯೇಟ್ರಿಗೆ ಜನ ತುಂಬಿಸಿ ನೀವು. ಈಗ 100 ಥಿಯೇಟ್ರಿಗೆ ಒಬ್ಬನಿಗೆ 300 ರೂಪಾಯಿ ತೊಗೋತಾನೆ ಒಬ್ಬ ಕೋರ್ಡಿನೇಟ್ರ್. ಯಾರನ್ನ ನೀವು ಒಬ್ಬನ್ನ ಸಿನಿಮಾನ ಕರ್ಕೊಬಂದು ತೋರ್ಸೋಕ್ಕೆ ಒಂದು 100 ರೂಪಾಯಿ ಟಿಕೆಟ್ ರೇಟು, 100 ರೂಪಾಯಿ ಕಮಿಷನ್ನು, 100 ರೂಪಾಯಿ ಅವನಿಗೆ, 300 ರೂಪಾಯಿ 400 ರೂಪಾಯಿ ಚಾರ್ಜ್ ಮಾಡ್ತಾರೆ. 100 ಜನಕ್ಕೆ 50,000 ರೂಪಾಯಿ ಅಲ್ಲೇ ಆಗೋತು. 500 ರೂಪಾಯಿ 400 ರೂಪಾಯಿ 40,000 ರೂಪಾಯಿ ಆಯ್ತು. 3 ಶೋ ಫುಲ್ ಮಾಡಿದ್ರೆ ಥಿಯೇಟ್ರಿಗೆ ಬಾಡಿಗೆ ಕಟ್ತೀರಾ, ಕೋರ್ಡಿನೇಟ್ರಿಗೆ ದುಡ್ಡು ಕೊಡ್ತೀರಾ? ಥಿಯೇಟ್ರಿಗೆ ಫಸ್ಟೇ ಬಾಡಿಗೆ ಕಟ್ಟಿರ್ತಾರಲ್ಲ, ಅದನ್ನು ಕೊಡ್ತೀರಾ? ಇಲ್ಲ ನೀವು ಇಲ್ಲಿ ಕೋರ್ಡಿನೇಟ್ರಿಗೂ ದುಡ್ಡು ಕೊಟ್ಕೊಂಡು ಜನನ ದುಡ್ಡು ಕೊಟ್ಟು ಕರ್ಕೊಬಂದು ತೋರಿಸೋ ಒಟ್ಟಿಗೆ ಇಂಡಸ್ಟ್ರಿನ ತಂದ್ಬಿಟ್ಟು ನಿಲ್ಲಿಸ್ಬಿಟ್ಟಿದ್ರಿ. ಅಂದರೆ ಆ ಕೋಆರ್ಡಿನೇಟರ್ ಅನ್ನೋ ಒಂದು ಹುದ್ದೆನೇ ಕ್ರಿಯೇಟ್ ಮಾಡಿದ್ದಾರೆ ಅನ್ನೋದು ನೀವು ಹೇಳೋದು? ಹಾಂ ಸರ್, ಪ್ರತಿಯೊಂದು. ಈಗ ನೋಡಿ, ಯಾವ ಸಿನಿಮಾ ನೋಡಿ, ಲೆಜೆಂಡ್ರಿ ಸಿನಿಮಾ ಬಿಟ್ಟು 4 ಜನ ನಮ್ಮ ಸ್ಟಾರ್ಸ್ ಕ್ಯಾಸ್ಟ್ ಏನಿದೆ ಇಂಡಸ್ಟ್ರೀಲಿ, ಒಂದಷ್ಟು ಜನ ಹೀರೋಗಳನ್ನ ಬಿಟ್ಟು ಬೇರೆ ಬರೋ ಅಂಥ 1 ಸಿನಿಮಾ 2 ಸಿನಿಮಾ 3 ಸಿನಿಮಾ 4 ಸಿನಿಮಾ ಸೋತಿರೋ ಅಂಥ ಸಿನಿಮಾಗಳು ಹೀರೋಗಳನ್ನ ಇಟ್ಕೊಂಡು ಸಿನಿಮಾ ಮಾಡ್ತಿರ್ತಾರಲ್ಲ, ಅವರೆಲ್ಲರೂ ಫ್ರೀ ಟಿಕೆಟ್. ಮಗ್ಗಿ ಪುಸ್ತಕ ಅಂತ ಒಂದು, ನಾನು ಪ್ರಮೋಷನ್ ಮಾಡ್ತಾಯಿಲ್ಲ, ಒಂದು ಮಗ್ಗಿ ಪುಸ್ತಕ ಅಂತ ಒಂದು ಸಿನಿಮಾಗೆ ಹೋಗಿದ್ವಿ ಸರ್. ಅದ್ಭುತವಾದ ಸಿನಿಮಾ ಅದು, ಅದ್ಭುತವಾದ ಸಾಂಗ್ಸು, ಅದ್ಭುತವಾದ ಕತೆ. ಆ ಸಿನಿಮಾ ನೋಡ್ರೆ ಕಣ್ಣೀರು ಬಂದ್ಬಿಡ್ತಾವೆ ಎಂಥರ್ಗೂ. ಆ ಥರ ಕತೆ ಮಾಡಿದ್ದಾರೆ ಅವ್ರು ಡೈರೆಕ್ಟ್ರು, ಚೆನ್ನಾಗಿದೆ ಸಿನಿಮಾ. ಅಲ್ಲಿ ಯಾರೋ ಬಂದ್ಬಿಟ್ಟು ಡೈರೆಕ್ಟ್ರನ್ನ ನಾಳೆ ಒಂದು 15 ಜನ ಕರ್ಕೊಂಬತ್ತೀನಿ ಸರ್, ಏನಾದ್ರು ಫ್ರೀ ಟಿಕೆಟ್ ಕೊಡ್ತೀರಾ ಸರ್ ಅಂತ ಕೇಳ್ತಾರೆ. ನಾನು ಎದುರಿಗೆ ಬೈದೆ ಬಂದ್ಬಿಟ್ಟೆ ನಾನು. ಅವ್ರು ಕಷ್ಟಪಟ್ಟು ಇಷ್ಟೊಂದು ಚೆನ್ನಾಗಿರೋ ಸಿನಿಮಾ ಮಾಡ್ತಾ ಇದ್ದಾರೆ, ನೀನು ಬಂದು ಫ್ರೀ ಟಿಕೆಟ್ ಕೇಳ್ತಾ ಇದೆಯಲ್ಲ. ನೀನು ಕುಡಿಯೋದು ಒಂದಿನ ಡ್ರಿಂಕ್ಸ್ ಮಾಡ್ತೀಯ, ಒಂದು 1000 ರೂಪಾಯಿ ಎಣ್ಣೆ ಖಾಲಿ ಆಗುತ್ತೆ, 10 ಜನಕ್ಕೆ 100 ರೂಪಾಯಿ ಟಿಕೆಟ್. ಬಂದು ನೋಡು ಸಿನಿಮಾ. ಈ ಥರ ಜನರ ಮೈಂಡ್ ಸೆಟ್ಗೂ ಹಂಗೆ ಜನ ತುಂಬಿಟ್ಟಿದ್ದಾರೆ. ಫಸ್ಟು ಪರ್ಟಿಕ್ಯುಲರಾಗಿ ನನ್ನ ಅನುಭವದಲ್ಲಿ ಏನಂದರೆ, ಇಂಡಸ್ಟ್ರಿಲಿ ಅವ್ರು ಇರೋರೇ ಫ್ರೀ ಟಿಕೆಟ್ನ ಹುಟ್ಟಾಕಿರೋದು. ಹೌದು. ಹೊರಗಡೆ ಯಾರು ಫ್ರೀ ಟಿಕೆಟ್ ಕೊಟ್ಟು ನೋಡಲ್ಲ ಸರ್. ನೀವು ಆಟೋ ಡ್ರೈವರ್ಗೆ ಗೊತ್ತಿಲ್ಲ ಇಂಡಸ್ಟ್ರಿಯಲ್ಲಿ ಸಿನಿಮಾದಲ್ಲಿ ಫ್ರೀ ಟಿಕೆಟ್ ಐತೆ ಅಂತ ಹೋಗೋಣ ಅಂತ ಯಾರೂ ಕರೆಯಲ್ಲ. ಈಗ ನನಗೊಂದು ಫೋನ್ ಬರುತ್ತೆ ಒಂದು ವರ್ಷದಲ್ಲಿ, ಮದುವಣ್ಣ ಒಂದು 10 ಜನ ಕರ್ಕೊಬ, ನನ್ನ ಹತ್ರ ಫ್ರೀ ಟಿಕೆಟ್ ಇದೆ ಅಂತ. ಅವ್ನು ಯಾರು ಮಾಡೋನು? ಇಂಡಸ್ಟ್ರಿಯಲ್ಲಿ ಇರೋನೇ ಮಾಡ್ತಾನೆ, ಆ ಸಿನಿಮಾಗೆ ಸಂಬಂಧಪಟ್ಟವನೇ ಮಾಡ್ತಾನೆ. ಇಲ್ಲ ಡೈರೆಕ್ಟರ್ ಕಡೆಯವನಾಗಿರ್ತಾನೆ, ಇಲ್ಲ ಹೀರೋ ಕಡೆಯವನಾಗಿರ್ತಾನೆ, ಇಲ್ಲ ಪ್ರೊಡ್ಯೂಸರ್ ಕಡೆಯವನ. ಯಾಕೆಂದರೆ ಪ್ರೊಡ್ಯೂಸರ್ಗೆ ಒಂದು ಹೌಸ್ಫುಲ್ ಬೋರ್ಡ್ ಬೇಕು. ಪಿಕ್ಚರ್ ಚೆನ್ನಾಗಿರಲ್ಲ, ಸುಮ್ಮನೆ ಕೂತ್ಕೊಂಡು ನಿದ್ದೆ ಮಾಡ್ಕೊಂಡು ಎದ್ದು ಬಂದುಬಿಡ್ತು. ಈ ಥರ ಅನುಭವಗಳಾಗಿದೆ. ಈ ಫ್ರೀ ಟಿಕೆಟ್ ಅನ್ನೋ ಒಂದು ದಂಧೆ ಹೋಗಬೇಕು ಸರ್. ಅದೊಂದು ಹೋದ್ರೆ ಒಂಚೂರು ಸ್ವಲ್ಪನಾರು ಕಳೆ ಕಟ್ಬೋದು ಇಂಡಸ್ಟ್ರಿ ಅಂತ ನನ್ನ ಒಪಿನಿಯನ್. ಅಂದರೆ ಮುಂಚೆ ಟಿಕೆಟ್ನ ಬ್ಲ್ಯಾಕ್ ಮಾರೋರು, ಈಗ ಎಲ್ಲಿ ಸರ್? ಯಾರು ಮಾಡಲ್ವಲ್ಲ ಬ್ಲ್ಯಾಕ್ ಮಾರೋದು ಅಂದರೆ ಏನು ಗೊತ್ತಾ? ಥಿಯೇಟ್ರ್ನಿಂದ ಟಿಕೆಟ್ ತೊಗೊಂಡು ದುಬಾರಿ ವೆಚ್ಚದಲ್ಲಿ ಆಚೆಗಡೆ ಗ್ರಾಹಕನಿಗೆ ಮಾರೋದಕ್ಕೆ ಬ್ಲ್ಯಾಕ್ ಟಿಕೆಟಿಂಗ್. ಅದಕ್ಕೆ ಪೊಲೀಸವರು ಕ್ರಮ ಹೆಂಗೆ ಕೈಗೊಳ್ಳೋರು ಅಂದರೆ, ಬ್ಲ್ಯಾಕ್ ಮಾರೋರಿಗೆಲ್ಲ ಹೆಂಗೆ ಸರಿಯಾಗಿ ಹೊಡೆಯೋರು. ಸೊ ಈ ಫ್ರೀ ಟಿಕೆಟ್ ಮಾಡೋವಂಥ ಒಂದು ಪದ್ಧತಿ ಏನಿದೆಯಲ್ಲ, ಅದಕ್ಕೂ ಇದೇ ಥರದಾದ ಒಂದು ಕಠಿಣವಾದ ಏನಾದರೂ ಬರಬೇಕಾಗುತ್ತೆ. ಕೊಡಬಾರ್ದು ಯಾರು. ಇನ್ನೊಂದು ಈ ಮೂಲಕ ನಾವು ಹೇಳಕ್ಕೆ ಏನು ಇಷ್ಟಪಡ್ತೀನಿ ನಾನು ಅಂದರೆ, ಇಷ್ಟು ಜನ ನಮ್ಮದು ಬಂದಾಗ್ಲೂ ಇದಕ್ಕಿಂತ ಹಿಂದಿನ ಸಂಚಿಕೆಯಲ್ಲಿ ಕೆಲವರು ಬಂದರು, ಅವರು ಈ ಕ್ರೌಡ್ ಪುಲ್ಲಿಂಗ್ ಅನ್ನೋದ್ರ ಬಗ್ಗೆ ಮಾತಾಡಿದ್ರು. ತಪ್ಪು, ಅದು ಮಾಡಬಾರ್ದು ಅಂದರು. ನೀವು ಬಂದಿದ್ದೀರಾ, ನೀವು ಇಂಡಸ್ಟ್ರಿಯಲ್ಲಿ ಇನ್ನೂ ಡೈರೆಕ್ಟರ್ ಆಗೋಕ್ಕಿಂತ ಮುಂಚೆನೇ ಈಗ ಇದೊಂದು ಫ್ರೀ ಟಿಕೆಟಿಂಗ್ ಅನ್ನೋದು ತುಂಬ ಪಿಡುಗು ಇದೆ ಅಂತ ಹೇಳಿ. ಡೆಫಿನೆಟ್ಲಿ. ಸೊ ಈ ಮೂಲಕ ಯಾರ್ಯಾರು ನಮ್ಮ ಕಾರ್ಯಕ್ರಮನ ನೋಡಿ ಮುಂದಿನ ಸಂಚಿಕೆಯಲ್ಲಿ ಅವರು ನಮ್ಮ ವೀಕ್ಷಕರು ಯಾರಿದ್ದಾರೆ, ನಮ್ಮ ಸಿನಿಮಾ ಇಂಡಸ್ಟ್ರಿ ಒಳಗೆ ಬರಬೇಕು ಅಂತ ಇರೋವಂಥ ನಿರ್ಮಾಪಕರು ಇದನ್ನ ಅರ್ಥ ಮಾಡ್ಕೋಬೇಕೇನು ಅಂದರೆ, ಫ್ರೀ ಟಿಕೆಟ್ ಅನ್ನೋದನ್ನ ಇಡಬಾರ್ದು. ಯಾಕೆಂದರೆ ಎನಿಥಿಂಗ್ ವಿಚ್ ಕಮ್ಸ್ ಫ್ರೀ ಈಸ್ ನಾಟ್ ರೆಸ್ಪೆಕ್ಟೆಡ್. ಹೌದು ಸರ್, ಖಂಡಿತ. ಹೌದಾ? ಯಾಕೆಂದರೆ ಎಷ್ಟೋ ಜನ ಅಂತಾರೆ,
ಫ್ರೀ 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 ಅಂತ ಇವಾಗ ಸರ್ಕಾರಗಳೇ ಏನೇನೋ ಎಲ್ಲ bus free, current ಫ್ರೀ ಅಂತ ಅಂತಾರೆ ಅಂತ ಎಲ್ಲ free. ಅದು 1 ದಿನಕ್ಕೆ 2 ದಿನಕ್ಕೆ ಮರ್ಯಾದೆ ಚಂದ ಏನೋ ನಗಾಡ್ತಾರೆ, ಖುಷಿ ಪಡ್ತಾರೆ, ಎಲ್ಲ ಮಾಡ್ತಾರೆ. ಬಟ್ ಹೋಗ್ತಾ 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 ಆ ಪಿಡುಗು ಇವಾಗ ಮುಂದಿನ ದಿನಗಳಲ್ಲಿ ಕೊಡಕ್ಕಾಗಲಿಲ್ಲ ಅನ್ಕೊಳ್ಳಿ, ಏನಾಗತ್ತೆ ಅವಾಗ? ಸೊ ತೊಂದರೆಗೀಡಾಗುತ್ತೆ. ಅದೇ ಥರನೇ ಈ ಸಿನಿಮಾ ರಂಗಕ್ಕೂ ಈ ಫ್ರೀ ಟಿಕೆಟ್ ಅನ್ನೋದು ಬರಬಾರ್ದು. ಪ್ಲಸ್ ಅದು ಏನು ಕೋಆರ್ಡಿನೇಟರ್ ಅನ್ನೋದು ಏನು ಅದು ಹುದ್ದೆನೋ ಗೊತ್ತಿಲ್ಲ, ಹುಟ್ಟಾಕಿದ್ದಾರೆ, ಓಕೆ. ಅಲ್ಲಿಗೆ ಅದು ಥಿಯೇಟ್ರದ್ದು ವಿಷಯ ಬಂತು. ಯಾರ್ಯಾರು ಹೊಸದಾಗಿ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೋ ಅವ್ರು ಇದನ್ನ ಅರ್ಥ ಮಾಡ್ಕೊಳ್ಳಿ. ಅದೊಂದು ಸಿನಿಮಾಗೆ ಹಂಗೆ ಆಗ್ಬಿಡ್ತು ಸರ್. ವೀರೇಶ್ ಥಿಯೇಟ್ರಿಗೆ ಯುದ್ಧಕಾಂಡ ಅಂತ ಅಜಯ್ ಅವ್ರದ್ದು ಸಿನಿಮಾ ಅದ್ಭುತವಾಗಿದೆ ಅಂತ ನೋಡೋಕೆ ಹೋಗಿದ್ವಿ. ಪಕ್ಕದಲ್ಲಿ ರಾಜವರ್ಧನ್ ಅವ್ರದ್ದು ಹಿರಣ್ಯ ಅಂತ ಒಂದು ಸಿನಿಮಾ ರಿಲೀಸ್ ಆಯಿತು. ಯಾವುದೋ ಒಂದು ಟೈಮಲ್ಲಿ ಅದು ಮಿಸ್ಕಮ್ಯುನಿಕೇಟ್ ಟೈಟ್ಲು ಸರ್. ಯುದ್ಧಕಾಂಡಕ್ಕೆಲ್ಲ ಟಿಕೆಟ್ ಕ್ಯೂ ನಿಂತಿದ್ದರು. ಪಕ್ಕದಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರು ಫ್ರೀ ಟಿಕೆಟ್ ಇಟ್ಕೊಂಡು ಹಂಚ್ತಾ ಇದ್ರು. ಈ ಕಡೆ ಇದ್ದಿದ್ದು ಲೈನ್ ಆ ಕಡೆ ಟೆಕ್ಸ್ಟಾಗಿ ಪಟ್ಟಂತ ಜಂಪ್ ಆಗ್ಬಿಡ್ತು. ಇವ್ನು ಪಾಪ ಇವನ್ ಕತೆ ಏನು ಸರ್, ವಿತಿನ್ ಸೆಕೆಂಡ್ ಜಂಪ್ ಆಗ್ಬಿಟ್ರು ಜನ. ಇಷ್ಟು ಟಿಕೆಟ್ ನಾವು ಒಳಗಿಂದ ಇಟ್ಕೊಬಂದು, ಅಣ್ಣ ಸಿನಿಮಾ ನೋಡ್ತೀರಾ, ಅಣ್ಣ ಸಿನಿಮಾ ನೋಡ್ತೀರಾ, ಬನ್ನಿ ಅಣ್ಣ ಅಂತ ಕರೆದು ತರಕಾರಿ ವ್ಯಾಪಾರ ಮಾಡ್ತಾರಲ್ಲ ಆ ಥರ ಆಗ್ಬಿಡ್ತು. ಆಮೇಲೆ ಅಲ್ಲಿ ಏನು ಮಾಡ್ತಾರೆ ಸರ್, ಒಂದಷ್ಟು ಜನ ಕ್ಯಾಮ್ರಾ ಹಿಡ್ಕೊಂಬಿಟ್ಟು ಥಿಯೇಟ್ರಿಗೆ ನುಗ್ತಾರೆ. ಯಾರು ಕೇಳಿದ್ರೆ ನಾನು ಹೀರೋ ಕಡೆನೂ ಅಂತ ಒಬ್ಬ ಅಂತಾನೆ, ಒಬ್ಬ ಹೀರೋಯಿನ್ ಕಡೆನೂ ಒಬ್ಬ ಅಂತಾನೆ, ಒಬ್ಬ ಡೈರೆಕ್ಟರ್ ಕಡೆ. ನಾನು ನೋಡ್ತಾ ಇದ್ದೆ ಸರ್ ಪಿಕ್ಚರ್. ಹಿರಣ್ಯಕ್ಕೆ ಟಿಕೆಟ್ ಕೊಟ್ಟೆ ಹೋಗಿದ್ದೀವಿ ನಾವು, ಇಲ್ಲ ಅಂತಲ್ಲ. ರಾಜವರ್ಧನ್ ಫ್ಯಾನ್ ನಾನು. ಒಂದು ಸಿನಿಮಾ ಮಾಡಿದ್ದೆ, ಅವ್ರಿಗೂ ವರ್ಕ್ ಮಾಡಿದ್ದೆ. ಯಾವುದೋ ಒಂದು ಸಿನಿಮಾ ಹೆಸರು ನೆನಪಿಲ್ಲ. ಅದು ಹೋಗಿ ಥಿಯೇಟ್ರಲ್ಲಿ ಸೀಟಲ್ಲಿ ಕೂತ್ಕೊಂಡ್ರೆ ಕರೆಕ್ಟಾಗಿ ಆ್ಯಕ್ಷನ್ ಸೀನ ಕ್ಯಾಪ್ಚರ್ ಮಾಡ್ತಾನೆ. ಫೈಟ್ ಸ್ಟಾರ್ಟ್ ಆದಾಗ ರೋಲ್ ಮಾಡ್ತಾನೆ ಕ್ಯಾಮ್ರಾನ, ಫೈಟ್ ಎಂಡ್ ಆದಾಗ ಕಟ್ ಮಾಡ್ಬಿಟ್ಟು ಸುಮ್ಮನೆ ಕೂತ್ಕೋತಾರೆ. ಇದನ್ನು ಯಾಕೆ ಮಾಡ್ತಾರೆ, ಏನು ಉದ್ದೇಶಕ್ಕೆ ಮಾಡ್ತಾರೆ? ಹೀರೋಗೆ ತೋರ್ಸಕ್ಕೆ ಮಾಡ್ತಾರೆ. ಹೀರೋ ಆ್ಯಕ್ಟ್ ಮಾಡಿರಲ್ವ ಸಿನಿಮಾದಲ್ಲಿ, ಹೀರೋಯಿನ್ ಆ್ಯಕ್ಟ್ ಮಾಡಿರೋ ಒಂದಷ್ಟು 15-16 ಜನ ಕ್ಯಾಮ್ರಾಮನ್ಗಳನ್ನ ಆ ಸಿನಿಮಾದಲ್ಲಿ ನಾನು ನೋಡಿದೆ. ಯಾರು ಅವರೆಲ್ಲ ಪರ್ಮಿಷನ್ ಕೊಟ್ಟರು? ಥಿಯೇಟ್ರಲ್ಲಿ ಯಾಕೆ ಪರ್ಮಿಷನ್ ಬೀರುತ್ತೆ? ಕ್ಯಾಮ್ರಾ ಯಾಕೆ ಅಲೋ ಮಾಡ್ತಾರೆ ಒಳಗಡೆ? ಇದು ಈ ಪೈರಸಿ ಆಗ್ತಾ ಇದೆ ಸಿನಿಮಾ ಅಂತ ಬಾಯ್ ಬಿಡ್ಕೋತಾರೆ. ಇವತ್ತು ಬೆಳಗ್ಗೆ 10 ಗಂಟೆಯಲ್ಲಿ ಫಸ್ಟ್ ಶೋ ಸಿನಿಮಾ ರಿಲೀಸ್ ಆಗಿದ್ದು, ಮಧ್ಯಾಹ್ನ ಸಿನಿಮಾಗಳು ನೋಡಿದ್ದಾರೆ ಸರ್ ಎಷ್ಟೋ ಜನ. ಅದಕ್ಕೆ ಉದಾಹರಣೆ ನಮ್ಮ ಲ್ಯಾಂಡ್ ಲಾರ್ಡ್ ತೊಗೊಳ್ಳಿ, ವಿಜಯ್ ಸರ್ದು. ಸರ್ ಇಲ್ಲಿಂದ ಸಿನಿಮಾ ಲಾಸ್ಟ್ ಡೇ ಒಂದು ಶೆಡ್ಯೂಲ್, ನಾನು ಯಾವುದೋ ಒಂದು ಟೆಕ್ನಿಷಿಯನ್ ಕೆಲಸಕ್ಕೆ ಹೋಗಿದ್ದೆ, ಅದು ನನ್ನ ಹತ್ರ ವೀಡಿಯೋ ಇದೆ, ವಿಜಯ್ ಸರ್ ಬಂದು ಮಾತಾಡ್ಸಿರೋದು. ಅದೆಲ್ಲ ಮುಗಿಸ್ಕೊಂಡು ಬಂದ್ವಿ, ಸಿನಿಮಾ ರಿಲೀಸ್ ಆಯಿತು. ನಾನು ಹಾಸನಲ್ಲಿ ಇದ್ದೀನಿ ಸರ್, ಹಾಸನಿಂದ ಇಲ್ಲಿ ಟ್ರೈನಲ್ಲಿ ಬರ್ತಾ ಇದ್ದೀನಿ. ಬೆಳಗ್ಗೆ ಸಿನಿಮಾ ರಿಲೀಸ್ ಆಗಿದೆ ಸರ್, 3 ಗಂಟೆ ಟ್ರೈನ್ ಹತ್ತೀನಿ, 6 ಗಂಟೆಯಲ್ಲಿ ಟ್ರೈನಲ್ಲಿ 10 ಜನ ಸಿನಿಮಾ ನೋಡ್ತಾ ಇದ್ದಾರೆ. ಅದನ್ನು 40 ಕೋಟಿ ಬಜೆಟ್ ಆಗಿ ಸಿನಿಮಾ ಮಾಡಿದ್ರೆ ಪ್ರೊಡ್ಯೂಸರ್ ಕಣ್ಣೀರೆಲ್ಲ ಹಾಕ್ಬಿಟ್ರು ಸ್ಟೇಜ್ ಮೇಲೆ ನಿಂತ್ಕೊಂಡು. ಹೌದು, ಕೇಳಿದೆ ಸರ್ ನಾನು ಅವ್ರನ್ನ, ಜನನ ಜಗಳಕ್ಕೆ ಬಂದುಬಿಟ್ರು ನನ್ನ ಮೇಲೆ. ನೀನು ಸಿನಿಮಾದಲ್ಲಿ ಕೆಲಸ ಮಾಡ್ತಾ ಇರ್ಬೋದಪ್ಪ, ಸಿನಿಮಾ ಇದು ಮಾಡಿದವ್ರು ಯಾರು, ನೀವೇ ಮಾಡಿರ್ತೀರಿ, ಅದಕ್ಕೆ ನಾವು ನೋಡ್ತಿದ್ವಿ, ನಮ್ಮ ಹತ್ರ ದುಡ್ಡಿಲ್ಲಪ್ಪ, ದುಡ್ಡು ಕೊಡು ನೋಡೋಕ್ಕೆ ಅಂತ ಉಲ್ಟವ್ರಿಗೆ ಬಂದು. ಅದು ನಾನು ಬಂದು ಇನ್ಸ್ಟಾಗ್ರಾಮಲ್ಲಿ ಲೈವ್ ಕೂಡ ಹೋದೆ. ಒಂದಷ್ಟು ಜನ ಮಾತಾಡಿದ್ರು, ಏನೇನೋ ಮಾಡಿದ್ರು. ಇಷ್ಟೊಂದೆಲ್ಲ ಪ್ರಮೋಷನ್ ಮಾಡಿ ಇದನ್ನು ಕಂಡಿಡಿಯೋಕ್ಕಾಗ್ತಿಲ್ವ ಯಾರ ಕೈಲೋ ನಿಮ್ಮ ಕೈಲಿ? ಅಲ್ಲ, ಪೈರಸಿ ಅನ್ನೋದೇ ದೊಡ್ಡ ಪಿಡುಗು ಇದೆ, ದಂಧೆ ಸರ್ ಅದು ದಂಧೆ. ಅದು ಇನ್ನೊಂದೇನು ಅಂದರೆ ಅದನ್ನ ಕಂಡಿಡಿಯೋಕ್ಕಾಗ್ತಿಲ್ಲ ಅನ್ನೋದೇನಿಲ್ಲ ಇದೆ. ಬಟ್ ಅದಕ್ಕೆ ಕಡಿವಾಣ ಹಾಕೋದು ಹೇಗೆ ಅನ್ನೋದ್ರ ಮೇಲೆ ಪ್ರೊಡ್ಯೂಸರ್ಗಳು ಒಂದು ಸ್ವಲ್ಪ ಸರ್ ಎಲ್ಲ ಇಂಡಸ್ಟ್ರಿ ಅವರು ಸರ್ಕಾರನೂ ಕ್ರಮ ತಗೋಬೇಕು ಸರ್. ಈಗ ಸರ್ಕಾರಕ್ಕೆ ಅಧಿಕಾರ ಇಲ್ವಾ ಸರ್, ಇದು ಮಾಡೋಕ್ಕಾಗಲ್ವಾ? ಕನ್ನಡ ಪರ ಹೋರಾಟಗಾರರು ಕನ್ನಡ ಅಂತ ಎಲ್ಲರೂ ಒಂದು ಬೋರ್ಡ್ ಕಂಡ್ರೆ ಓಡಾಡ್ಕೊಂಡು ಶಾಲೆ ಹಿಡ್ಕೊಂಡು ಬರ್ತಿರಲ್ಲ. ನಾನು ಕೇಳೋದು, ಸಿನಿಮಾ ಕನ್ನಡದ್ದಲ್ವಾ? ಕನ್ನಡ ಸಿನಿಮಾ ತಾನೇ. ಕನ್ನಡಕ್ಕೆ ಯಾಕೆ ನೀವು ಕನ್ನಡ ಸಿನಿಮಾಕ್ಕೆ ಯಾಕೆ ನೀವು ಸಪೋರ್ಟ್ ಮಾಡಲ್ಲ? ನಾನು ಕೇಳೋದು ಕನ್ನಡ ಪರ ಹೋರಾಟಗಾರರಿಗೆ ನಂದೊಂದು ಕ್ವಶನ್, ಯಾಕೆ ನೀವು ಕನ್ನಡ ಸಿನಿಮಾಗಳಿಗೆ ಸಪೋರ್ಟ್ ಮಾಡ್ತಾ ಇಲ್ಲ? ಈಗ ಸಿನಿಮಾ ಇಂಡಸ್ಟ್ರಿನೇ ಕ್ಲೋಸ್ ಆಗ್ತೀನಿ, ನಿರ್ಮೂಲನೆ ಆಗೋಗ್ಬಿಡ್ತೀನಿ ಒಂದು 10 ವರ್ಷ ಸರ್. ನನಗೆ ಗೊತ್ತಿರಂಗೆ ಒಂದು 10 ವರ್ಷ ಅಂತ ಹೇಳ್ಕೊಳ್ಳಿ. ಏನಾರ ಹಿಂಗೆ ಆದರೆ, ಇದೇ ಥರ ಪ್ರೆಸೆಂಟ್ ಸಿಚುವೇಶನ್ ಮುಂದುವರೆದ್ರೆ ಯಾರೂ ಪ್ರೊಡ್ಯೂಸರ್ ಇರಲ್ಲ. ಈಗ ನಮ್ಮ ಲೆಜೆಂಡ್ರಿಗಳೆಲ್ಲ ಒಂದೊಂದು ಒಳ್ಳೊಳ್ಳೆ ಆಸ್ತಿಗಳನ್ನ ಮಾಡ್ಕೊಂಡು ನೆಮ್ಮದಿಯಾಗಿದ್ದಾರೆ. ಅವ್ರನ್ನ ನಾವೆಲ್ಲ ಕೇಳೋಕ್ಕಾಗಲ್ಲ. 10 ವರ್ಷ ಸಿನಿಮಾ ಮಾಡಲ್ಲ, ಇಂಡಸ್ಟ್ರಿ ಮುಗೀತು, ಕತೆ ನಮ್ಮ ಆಯಸ್ ಮುಗೀತು ಅಂತ. ನೆಕ್ಸ್ಟ್ ಅವ್ರವ್ರ ಜೀವನ ಅವ್ರು ನೋಡ್ಕೋತಾರೆ. ಸಿನಿಮಾ ಲ್ಯಾಂಡೇ ಇಲ್ಲ ಅಂತಂದರೆ ಎಲ್ಲಿ ಜನರಿಗೆ ತಿಳುವಳಿಕೆ ಸಿಗುತ್ತೆ? ಎಂಟರ್ಟೈನ್ಮೆಂಟ್ ಯಾವ ಥರ ನೋಡ್ತಾರೆ? ಬರೀ ಹೊಡೆದಾಟ ದಂಬಿ ಮೊಬೈಲಲ್ಲೇ ಜನ ಮುಳುಗಿರಿದ್ರೆ ಏನಾಗುತ್ತೆ ಸಿನಿಮಾ ಇಂಡಸ್ಟ್ರಿ ಇಲ್ಲ ಅಂದರೆ? ನೀವು ಯಾಕೆ ಸರ್ಕಾರದಾರಾಗಲಿ ಕನ್ನಡ ಪರ ಹೋರಾಟಗಾರರಲ್ಲಿ ದೊಡ್ಡ ಸ್ಟಾರ್ಗಳೆಲ್ಲ 25 ವರ್ಷ 40 ವರ್ಷದ ಇಂಡಸ್ಟ್ರಿ ಆಳಿರೋರೆಲ್ಲ ಎಲ್ಲಿದ್ದೀರಾ ನೀವು? ಏನು ಮಾಡ್ತಾ ಇದ್ದೀರಾ? ಸುಮ್ಮನೆ ಮನೇಲಿ ಸಿನಿಮಾ ಮಾಡ್ತೀರಿ, ಕೂತ್ಕೋತೀರಿ, ದುಡ್ಡು ಮಾಡ್ಕೊಂಡಿದ್ದೀರಿ, ಕೂತ್ಕೋತೀರಿ. ನೀವು ಯಾಕೆ ಸಿನಿಮಾ ಬಗ್ಗೆ ತಲೆ ಕೆಡಿಸ್ಕೊತಾ ಇಲ್ಲ? ಈಗ ಹೊಸಬರು ಯಾರು ಹೋಗಿ 1 ಸಿನಿಮಾ 2 ಸಿನಿಮಾ ಮಾಡಿರೋ ಡೈರೆಕ್ಟ್ರು, ಹೀರೋಗಳು, ಪ್ರೊಡ್ಯೂಸರ್ಸ್ಗಳು ಹೋಗಿ ದನಿ ಎತ್ತಕ್ಕಾಗುತ್ತಾ? ಬಿಡ್ತಾರ ಅವ್ರನ್ನ? ಮಾತಾಡೋಕೆ ಬಿಡ್ತಾರಾ? ಚೇಂಬರಲ್ಲಿ ಯಾರಿಗಾರ ಅವಕಾಶ ಇದೆಯಾ ಮಾತಾಡೋಕ್ಕೆ? ಯಾರಿಗೂ ಅವಕಾಶ ಕೊಡಲ್ಲ, ಯಾರಿಗೂ ಕೊಡಲ್ಲ. ಹೊಸಬರಿಗೆ ಅವರೇ ಕೂತ್ಕೊಂಡು ಮಾತಾಡ್ತಾರೆ, ಅವರೇ ಡಿಸಿಷನ್ ತಗೋತಾರಲ್ಲ. ಇದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೋಬೇಕು? ಯಾರು ಮಾಡಬೇಕು ಇದನ್ನೆಲ್ಲ? ಈಗ ನಮಗೆ ಒಂದು ಹಳ್ಳಿ ಕತೆ ಹೇಳ್ತಾರೆ, ಗಂಡಸತ್ ಮುಂಡೆ ಮನೇಲಿ ಯಜಮಾನ ಇಲ್ಲ ಅಂದ್ರೆ ಊರೆಲ್ಲ ನುಗ್ಗಿಬಿಡ್ತಾರಂತೆ. ಆ ಥರ ಆಗ್ಬಿಡುತ್ತೆ ಇಂಡಸ್ಟ್ರಿ. ಯಾರು ಬೇಕಾದ್ರೂ ಬಂದು ಏನು ಬೇಕಾದ್ರೂ ಹೊಡ್ಕೊಂಡು ಹೋಗ್ಬಿಡ್ಬೋದು. ಇಲ್ಲಿ ಬ್ರಿಟಿಷರು ಕೊಳ್ಳೆ ಹೊಡ್ಕೊಂಡು ಒಂದಷ್ಟು ಜನ ಇಂಡಿಯಾನ ಆಳಿದ್ರಲ್ಲ, ಆ ಥರ ಆಗ್ಬಿಡುತ್ತೆ ನಮ್ಮ ಇಂಡಸ್ಟ್ರಿ. ಏನು ಮಾಡೋಕ್ಕಾಗ್ತಾಯಿಲ್ಲ ಇಲ್ಲಿ ಅನ್ನೋದು ನನ್ನ ಒಂದು ಮನಸ್ಸಿನ ನೋವನ್ನು ಹೇಳ್ಕೊಂಡಿದ್ದೀನಿ ಸರ್, ಅಷ್ಟೇ, ಇನ್ನೇನಿಲ್ಲ. ಬೇಕಾದ್ರೆ ಇಂಟರ್ವ್ಯೂ ನೋಡಿಬಿಟ್ಟು ಏನಪ್ಪ ಇವನೇನೋ ದೊಡ್ಡದಾಗಿ ಬಿಲ್ಡಪ್ ಆಗ್ತಾಯಿದ್ದಾನೆ ಅಂತ ಅಂದರೂ ಅನ್ಬೋದು, ಹೇಳೋಕ್ಕಾಗಲ್ಲ. ಅಲ್ಲ, ಇದರಲ್ಲಿ ಬಿಲ್ಡಪ್ ತೊಗೊಳ್ಳೋಂಥದ್ದು ಏನಿಲ್ಲ. ನಿಮ್ಮ ಅನಿಸಿಕೆಗಳನ್ನ ನೀವು ಇಲ್ಲಿ ಹಂಚ್ಕೊಂಡಿದ್ದೀರಾ. ಇನ್ನೊಂದು ನಾನು ಹೇಳ್ತಾ ಇರೋದೇನು ಅಂತಂದರೆ, ಇದು ಎಲ್ಲರಿಗೂ ಕಾಡೋವಂಥ ಪ್ರಶ್ನೆಗಳೇನೆ, ಯಾರಿಗೂ ಏನು ಗೊತ್ತಿಲ್ಲದೆ ಇರೋವಂಥದ್ದಲ್ಲ, ಎಲ್ರಿಗೂ ಗೊತ್ತು ಇರೋವಂಥ ವಿಷಯನೇ.
ಬಟ್ ನೀವು ಹೇಳ್ಕೊತಾ ಇದ್ದೀರಾ ನಿಮ್ಮ ಮನದ ನೋವಿದೆ, ಯಾಕಂದ್ರೆ 17 ವರ್ಷದಿಂದ ಇಂಡಸ್ಟ್ರಿಲಿ ಅನ್ನ ಊಟ ಮಾಡಿದ್ದೀರಾ. ಆದ್ರಿಂದ ಸರ್ ನನಗೆ ಸಿನಿಮಾ ಬಿಟ್ಟರೆ ಬೇರೆ ಜೀವನನೇ ಇಲ್ಲ ಸರ್. ನಾನು ಯಾವ ಕೆಲಸನೂ ಮಾಡಿಲ್ಲ. ಕೆಲವರು ಹೇಳ್ತಾರೆ ಗುರು ಸಿನಿಮಾ ಏನು ಕೊಟ್ಟಿದೆ ಗುರು, ಅರ್ನಿಂಗಲ್ಲಿ ತರಕಾರಿ ವ್ಯಾಪಾರ ಮಾಡು, ಹೋಟ್ಲು ಬಾ, ಕೆಲಸ ಮಾಡು, ಅಲ್ಲಿ ಮಾಡ್ಕೊಂಡು ಇದನ್ನು ಮಾಡ್ಕೊಂಡು ಅದನ್ನು ಮಾಡು, ಆಟೋ ಓಡಿಸು, ಬೈಕ್ ಓಡಿಸು, ಇದೆಲ್ಲ ಮಾಡ್ತಾರೆ. ನಾನು ಯಾವತ್ತೂ ಯಾವ ಕೆಲಸನೂ ಮಾಡಿಲ್ಲ ಸರ್. 2011ನಲ್ಲಿ ಪರಿಪೂರ್ಣವಾಗಿ ಕೆಲಸ ಬಿಟ್ಟು ಇಂಡಸ್ಟ್ರಿ ಬಂದಿದ್ದು ಸರ್ ನಾನು. 11ರಲ್ಲಿ ಅದಕ್ಕಿಂತ ಮುಂಚೆ ಬರೋದು ಹೋಗೋದು ಇತ್ತು ನಂದು. ಒಂದು 6 ತಿಂಗಳು ಸಿನಿಮಾದಲ್ಲಿ ಕೆಲಸ ಮಾಡೋದು, ಆಮೇಲೆ ಗಾರ್ಮೆಂಟ್ಸ್ಗೆ ಹೋಗೋದು, ಆಮೇಲೆ ಊರಲ್ಲಿ ಏನೋ ಕೆಲಸ ಮಾಡೋದು, ಆರಂಭ ಮಾಡೋದು, ವ್ಯವಸಾಯ ಮಾಡೋದೆಲ್ಲ ಇತ್ತು. 2011ರಿಂದ 2027 ಬರ್ತಾ ಇದೆ, 2026. ಅಲ್ಲಿಂದ ಇಲ್ಲಿವರೆಗೂ ಒಂದು ಬೇರೆ ಕೆಲಸ ಅಂತ ಯಾವತ್ತೂ ಮಾಡಿಲ್ಲ. ಬೆಳಿಗ್ಗೆ ಬಂದರೆ ರಾತ್ರಿ ಆದರೆ ಮನೇಲಿ ಜಗಳ ಇರುತ್ತೆ. ಏನಂದರೆ ಗೊತ್ತಲ್ಲ ಫ್ಯಾಮಿಲಿ ಮ್ಯಾನ್ಗಳು ನಾವು, ಏನೂ ಮಾಡಿಲ್ಲ, ಏನಾದ್ರು ಬೇರೆ ಕೆಲಸ ಮಾಡು, ಏನಾದ್ರು ಬೇರೆ. ನಾನು ಯಾವುದೇ ಕಾರಣಕ್ಕೂ ಮಾಡಲ್ಲ ಕೆಲಸ. ನಾನು ಇದರಲ್ಲೇ ಇರಬೇಕು, ಇದರಲ್ಲೇ ಸಾಯಬೇಕು. ಏನಾದರೂ ಸಾಧನೆ ಮಾಡ್ತೀನಿ ಅನ್ನೋದು ಅದನ್ನು ಹೇಳ್ಕೊಂಡು ಕಟ್ಟಿಟ್ಟ ಬುತ್ತಿ ಏನಲ್ಲ. ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ, ಯಾವತ್ತಿದ್ರೂ ಇದರಲ್ಲೇ ಇರ್ತೀನಿ. ಇದು ಬಿಟ್ಟರೆ ಸೀದಾ ಊರಲ್ಲಿ ಹೋಗಿ ಒಂದಷ್ಟು ಏನೋ ಮಾಡ್ಕೊಂಡು ಜೀವನ ಮಾಡಿಬಿಡ್ಬೋದು. ಆದರೆ ಸಿನಿಮಾ ಬಿಟ್ಟು ಬೆಂಗಳೂರಲ್ಲಿ ಬೇರೆ ಕೆಲಸ ಮಾಡೋಕ್ಕೆ ನನಗೆ ಯಾವತ್ತೂ ಮನಸ್ಸು ಕರ್ಕೊಂಡೇ ಹೋಗಿಲ್ಲ ಎಲ್ಲೂ. ಈ ಥರ ಇದೆ ಸರ್. ನಾನು ಯಾಕಂದರೆ ಸಿನಿಮಾದಲ್ಲಿ ಎಲ್ಲ ಕೆಲಸ ಮಾಡಿರೋದ್ರಿಂದ ಎಲ್ಲ ಥರದ ಜನನೂ ನೋಡ್ಕೊಬಂದ್ಬಿಟ್ಟಿದ್ದೀನಿ. ಈ ಪೈರಸಿ ಮಾಡೋರು ನೋಡ್ತಾ ಇರ್ತಾರೆ, ಸಿನಿಮಾಗಳು ನೋಡ್ತಿರ್ತಾರೆ ಸರ್. ಸಿನಿಮಾ ಶೂಟಿಂಗ್ ಸೆಟ್ಟಲ್ಲಿ ಸಿನಿಮಾ ನೋಡ್ತಾರೆ ಸರ್. ಸೆಟ್ಟಲ್ಲಿ ಅನ್ನ ತಿಂತಿರ್ತಾರಲ್ಲ, ಇಡ್ಲಿ ವಡೆ ತಿಂತಾರಲ್ಲ, ಅವರು ಪೈರಸಿ ಸಿನಿಮಾ ನೋಡ್ತಾರೆ. ನಿಮಗೆ ಸಿನಿಮಾ ಅನ್ನ ಕೊಟ್ಟಿಲ್ವಾ? 20 ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಿರ್ತೀರಿ, ಸಿನಿಮಾ ಯಾಕೆ ನೋಡ್ತೀರಿ? ಪೈರಸಿ ಸಿನಿಮಾ ಕಷ್ಟಪಟ್ಟು ನೀವೇ ವರ್ಕ್ ಮಾಡ್ತೀರ, ನೀವೇ ಲೈಟ್ ಕೆಲಸ ಮಾಡಿರ್ತೀರ, ನೀವೇ ಕಾಸ್ಟ್ಯೂಮ್ ಕೆಲಸ ಮಾಡಿರ್ತೀರಿ. ನೀವು ಹುಡುಗರುಗಳು ನೀವು ಯಾಕೆ ಪೈರಸಿ ಸಿನಿಮಾ ನೋಡ್ತೀರಿ? ನೀವು 10 ಜನ ಸ್ಟಾಪ್ ಮಾಡಿದ್ರೆ 10 ಜನದಿಂದ 100 ಜನ ಸ್ಟಾಪ್ ಮಾಡ್ತಾರೆ, 100 ಜನ 1000 ಜನ ಸ್ಟಾಪ್ ಮಾಡ್ತಾರೆ. ಯಾವನು ನೋಡಲಿಲ್ಲ ಅಂದರೆ ಪೈರಸಿ ಯಾಕೆ ಮಾಡ್ತಾನೆ ಅವನು? ಅದನ್ನು ಒಂದು ಚೈನ್ ಲಿಂಕ್ ಥರ ಮಾಡ್ಬೋದಲ್ಲ ಸರ್. ಇದನ್ನೆಲ್ಲ ಕಂಡುಹಿಡಿಬೇಕು. ಇದನ್ನೆಲ್ಲ ಮಾಡೋಕ್ಕೆ ಒಬ್ರಿಗೊಬ್ರ ಕೈಲಿ ಆಗಲ್ಲ. ನಾನು ಹೇಳ್ತಾ ಇರೋದು ದೊಡ್ಡವ್ರಿಗೆ, ಅವ್ರಿವರು ಅಂತ ಇಲ್ಲ, ಹೆಸರು ಹೇಳಿಟ್ಬಿಟ್ರೆ ಅದೊಂದು ದೊಡ್ಡ ದಂಗೆ ಎದ್ಬಿಡ್ತಾರೆ ಎಲ್ಲ. ನಾನು 25 ವರ್ಷದಿಂದ 40 ವರ್ಷದಿಂದ ಜೀವನದಲ್ಲಿ ಏನೇನೋ ಸಾಧನೆ ಮಾಡಿದ್ದೀರಿ ನೀವು ಸಿನಿಮಾದಲ್ಲಿ. ಈಗೆಲ್ಲ ಸುಮ್ಮನೆ ಸಪ್ಪಗಾಗಿ ಕೂತ್ಕೊಂಡ್ಬಿಟ್ರೆ ಸಿನಿಮಾ ಮುಂದೆ ಹೆಂಗೆ ಫ್ಯೂಚರ್ಗೆ? ಅವಾಗೊಂದು ಲೆಜೆಂಡ್ರಿಗಳಿದ್ರು, ನಮ್ಮ ಅಣ್ಣವರಿದ್ದರು, ವಿಷ್ಣು ಸರ್ ಇದ್ದರು, ಅಂಬರೀಷ್ ಸರ್ ಇದ್ದರು. ಇವರೆಲ್ಲ ಹೋದ್ಮೇಲೆ ಇಂಡಸ್ಟ್ರಿ ಕತೆ ಮುಗೀತು. ಇವಾಗ ಯಾರು ಇಲ್ಲ ಇಂಡಸ್ಟ್ರೀಲಿ. ಯಾರು ಕಂಪ್ಲೇಂಟ್ ಮಾಡೋದು ಸರ್? ಚೇಂಬರ್ಗೆ ಹೋಗಿ ಕಂಪ್ಲೇಂಟ್ ಮಾಡ್ರೆ ನಮ್ಗೆ ಕಂಪ್ಲೇಂಟೇ ತಗೊಳಲ್ಲ. ಅಲ್ಲಿ ಕೇಳ್ತಾರೆ, ಕಾರ್ಡ್ ಇದೆಯಾ ನಿಮ್ಮದು, ಡೈರೆಕ್ಷನ್ ಕಾರ್ಡ್ ಇದೆಯಾ, ಏನಕ್ಕೆ ಬಂದಿದ್ದೀರಾ ಚೇಂಬರ್ ಒಳಗೆ? ನಿಮಗೂ ಅದಕ್ಕೂ ಸಂಬಂಧ ಇಲ್ಲ. ಯಾರು ಕಾರ್ಡ್ ಇರೋರನ್ನ ಕರ್ಕೊಂಬರ್ರಿ, ಪ್ರೊಡ್ಯೂಸರ್ನ ಕರ್ಕೊಬರ್ರಿ. ನಮಗೀಗ ಇಷ್ಟೊಂದು ಮಾತಾಡಿದೆ, ಇಷ್ಟನ್ನು ನಾನು ಮಾತಾಡೋಕ್ಕೆ ಅವಕಾಶ ಸಿಕ್ತು, ನಾನು ಮಾತಾಡಿದೆ. ಇದು ನನ್ನ ಅಂತರಾತ್ಮದೊಳಗೆ ಇಷ್ಟು ವರ್ಷದಿಂದ ನಾನು ಕುದೀತಾ ಇತ್ತು, ನನಗೊಂದು ಅವಕಾಶ ಕೊಟ್ಟರೆ ನಾನು ಮಾತಾಡಿದೆ. ಇದನ್ನೆಲ್ಲ ತಗೊಂಡೋಗ್ಬಿಟ್ಟು ನಾನು ಚೇಂಬರಲ್ಲಿ ಮಾತಾಡಿ ಹೊಡೆದು ಕಳಿಸ್ಬಿಡೋರು ನಾನು. ಹೋಗಿ ಆಚೆಗೆ ಅವನು ಯಾವನಲ್ಲ. ಅಲ್ಲ, ಇದು ಒಂದು ಮುಕ್ತವಾದ ಒಂದು ವೇದಿಕೆ. ಇಲ್ಲಿ ಸಿನಿಮಾಗೆ ಸಂಬಂಧಪಟ್ಟವ್ರನ್ನ ನಾವು ಕರೆಸ್ತೀವಿ, ಸಿನಿಮಾ ಅಲ್ಲಿ ಕೆಲಸ ಮಾಡಿದವ್ರನ್ನ ನಾವು ಕರೆಸಿ ಅವರ ಮನದಾಳದ ಮಾತುಗಳನ್ನ ಮುಂದೆ ನಮ್ಮ ಸಿನಿಮಾ ರಂಗದೊಳಗೆ ಎಂಟ್ರಿ ಕೊಡೋರು ಏನೇನು ತಪ್ಪು ಮಾಡಬಾರ್ದು, ಅಥವಾ ನೀವೇನು ತಪ್ಪು ಮಾಡಿದಿರೋ ಆ ತಪ್ಪು ಮಾಡಬಾರ್ದು, ಅಥವಾ ನೀವೇನು ಸರಿ ಮಾಡಿದಿರೋ ಅದು ಅವ್ರಿಗೊಂದು ಪಾಠ ಆಗಲಿ ಅಂತ ಈ ಒಂದು ವೇದಿಕೆ ಕಲ್ಪಿಸಿರೋದು. ಅದರಿಂದ ನಾವು ಎಲ್ಲ ಒಬ್ಬ ಟೆಕ್ನಿಷಿಯನ್ ಆಗಿರ್ಬೋದು, ಆರ್ಟಿಸ್ಟ್ ಆಗಿರ್ಬೋದು, ಯಾರೇ ಬಂದರೂ ನಮ್ಮ ಈ ಚಾನಲ್ಗೆ ಅವರ ಮಾತನ್ನ ಪರಿಪೂರ್ಣವಾಗಿ ಕೇಳಿಸ್ಕೊಂಡು ಅದಕ್ಕೇನಾದರೂ ಒಂದು ಸೊಲ್ಯೂಷನ್ ಫೈಂಡ್ ಔಟ್ ಆಗುತ್ತಾ ಅಂತ ನೋಡ್ತೀವಿ. ಸೊ ನಿಮ್ಮ ಪ್ಲ್ಯಾನಿಂಗ್ ಕರೆಕ್ಟಾಗಿದೆ, ನಿಮ್ಮ ಪ್ಲ್ಯಾನಿಂಗ್ ಮಾಡೋವಂಥ ರೀತಿ ಸರಿ ಇದೆ, ಪ್ರೊಡ್ಯೂಸರ್ದು ದುಡ್ಡು ಉಳಿಸ್ಬೇಕು ಅನ್ನೋ ಒಂದು ಮನೋಭಾವ ಸರಿ ಇದೆ. ನಿಮಗೆ ಈ ಮುಂದಿನ ಫ್ಯೂಚರ್ ಡೇಸಲ್ಲಿ ನಿಮಗೆ ಒಂದು ಒಳ್ಳೆ ಪ್ರೊಡ್ಯೂಸರ್ ಸಿಕ್ಕಿ, ಆ ಪ್ರೊಡ್ಯೂಸರು ಹೇಳ್ದಂಗೆ ನಿಮಗೆ ತನಕ ದುಡ್ಡಿನ ವ್ಯವಹಾರ ಬರದೇ ಇರೋದಂಗೆ ಇಟ್ಕೊಂಡು ಅದೇ ಪ್ರೊಡ್ಯೂಸರ್ ಕೈಯಲ್ಲೇ ಎಲ್ಲ ದುಡ್ಡನ್ನು ಹಾಕಿಸಿ ಸಿನಿಮಾ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ. ಸೊ ನಿಮ್ಮ ಫ್ಯೂಚರ್ಗೆ ನಾವು ಆಲ್ ದ ಬೆಸ್ಟ್ ಹೇಳ್ತಾ, ಇಲ್ಲಿ ತನಕ ನೀವು ಬಂದು ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ಮನದಾಳದ 17 ವರ್ಷದ ಎಕ್ಸ್ಪೀರಿಯನ್ಸ್ನ ಏನು ಮಾತಾಡಿದ್ರೋ ಅದರಲ್ಲಿ ಏನೇನು ಮೈನಸ್ ಇದೆಯೋ ಅದು ನಮ್ಮ ಪ್ರೇಕ್ಷಕರು ತೊಗೊಂಡು ಅದನ್ನು ಮೈನಸ್ನೆಲ್ಲ ಮಾಡದೇ ಇರಲಿ, ಏನೇನು ಪಾಸಿಟಿವ್ಸ್ ಇದೆಯೋ ಅದು ಸಿನಿಮಾ ರಂಗಕ್ಕೆ ಬರೋರು ಆ ಪಾಸಿಟಿವ್ಸ್ನ ತೊಗೊಂಡು ಬರಲಿ ಅಂತ ಹೇಳ್ತಾ ಅನಂತ ಧನ್ಯವಾದ. ನಮಸ್ಕಾರ ಸರ್. ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ನಾನು ಅಂದ್ಕೊಂಡಿರಲಿಲ್ಲ ಬಂದು ಇಂಟರ್ವ್ಯೂ ಕೊಡ್ತೀನಿ ಅಂತ. ನೀವು ಕರೆದಿದ್ದಕ್ಕೆ ಬಂದಿದ್ದೀನಿ. ಏನಾರು ತಪ್ಪಿದ್ದು ಮಾತಾಡಿದರೆ ಗುರು ಹಿರಿಯರು ನೀವು ಕ್ಷಮಿಸಬೇಕು. ದಯವಿಟ್ಟು ಪ್ರೇಕ್ಷಕರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ನಾನೇನೋ ಒಬ್ಬ ಬಡವ ಅಷ್ಟೇ, ಒಬ್ಬ ಚಿಕ್ಕ ಹುಳು ನಾನು ಸಿನಿಮಾ ರಂಗದಲ್ಲಿ. ಏನೋ ಒಂದು ಮಾತಾಡಬೇಕು ಅಂತ ಒಂದು ವೇದಿಕೆಗೋಸ್ಕರ ಕಾಯ್ತಾ ಇದ್ದೆ, ಸರ್ಕಾರದ್ದು ಕೊಟ್ಟರು, ನಾನು ಮಾತಾಡಿದ್ದೀನಿ. ನಾನು ಮಾತಾಡಿದ್ರಲ್ಲಿ ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. ಮಧು ರಂಗಾಪುರ ಅವರಿಗೆ 17 ವರ್ಷದ ಎಕ್ಸ್ಪೀರಿಯನ್ಸ್ ಇದೆ. ನಮ್ಮ ಈ ಕಾರ್ಯಕ್ರಮವನ್ನು ನೋಡಿ ವೀಕ್ಷಕರು ಯಾರಾದರೂ ಸಿನಿಮಾ ರಂಗದಲ್ಲಿ ಎಂಟ್ರಿ ಕೊಡಬೇಕು ಅಂತ ಇರೋವಂಥ, ನಮ್ಮ ಅದರಲ್ಲೂ ಪ್ರೊಡ್ಯೂಸರ್ ಆಗಿ ಎಂಟ್ರಿ ಕೊಡಬೇಕು ಅಂತ ಇರೋರು
ಮಧು ರಂಗಾಪುರ ಅವರಿಗೆ ಒಂದು ಅವಕಾಶ ಕೊಟ್ಟು ಅವರ ನಿರ್ದೇಶನದಲ್ಲಿ ಚಿತ್ರ ಮಾಡಿಸೋಂಗಿದ್ರೆ ಮಧು ರಂಗಾಪುರ ಅವರೇ ಹೇಳಿದಾಗೆ ನಿರ್ದೇಶಕರನ್ನು ಯಾವುದೇ ಒಂದು ಹಣಕಾಸಿನ ಒಂದು ವ್ಯವಸ್ಥೆಯಲ್ಲಿ ತರಬೇಡಿ. ನಮಗೇನು ಅಂತ ನಮ್ಮ ರೆಮ್ಯುನರೇಷನ್ ಏನಿದೆ ಅದನ್ನು ಮಾತ್ರ ನಮಗೆ ಫಸ್ಟೇ ಮಾತಾಡಿಕೊಂಡು ಹಂತ ಹಂತವಾಗಿ ಹೇಗೆ ಕೊಡ್ತೀರಾ ಅಂತಿರೋ ಆ ಥರ ಕೊಡ್ತಾ ಬಂದರೆ ಒಂದು ಸಿನಿಮಾನ ಒಳ್ಳೆ ಬಜೆಟಲ್ಲಿ ಫಸ್ಟ್ ನಿಮ್ಗೆ ಹೇಳಿದಂಥ ಬಜೆಟಲ್ಲೇ ನಾನು ಮುಗಿಸ್ಕೊಡೋಕ್ಕೆ ತಯಾರಿದ್ದೀನಿ ಅಂತ ಹೇಳಿದ್ದಾರೆ. ಮಧು ರಂಗಾಪುರ ಅವರಿಗೆ ನೀವು ಅವಕಾಶ ಕೊಡೋಂಗಿದ್ರೆ, ಯಾರೇ ಈ ಕಾರ್ಯಕ್ರಮವನ್ನು ನೋಡಿ ಒಬ್ಬರು ನಿರ್ಮಾಪಕರು ಬಂದು ಅವಕಾಶ ಕೊಡೋಂಗಿದ್ರೆ ಮಧು ರಂಗಾಪುರ ಅವರ ನಂಬರ್ ಇಲ್ಲಿ ಕೆಳಕಾಣ್ತಾ ಇದೆ. ಈ ನಂಬರ್ಗೆ ನೀವು ಒಂದು ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಸಂಪರ್ಕ ಮಾಡಿ ಅವ್ರ ಹತ್ರ ಕತೆ ಕೇಳ್ಬೋದು. ಮತ್ತು ನಾನು ಹೇಳೋದೇನು ಅಂತಂದರೆ, ಒಂದು ಯಾವುದೇ ವ್ಯವಹಾರ ಅಂದಾಗ ಆ ವ್ಯವಹಾರನ ಕರೆಕ್ಟಾಗಿ ಬಿಸ್ನೆಸ್ ಥರನೇ ನೋಡಿ. ಸೊ ಯಾರೇ ಆಗಿರ್ಬೋದು, ಡೈರೆಕ್ಟ್ರು ಯಾರೇ ಆದರೂ ಪ್ರೊಡ್ಯೂಸರ್ ಇರ್ಬೋದು, ಒಂದು ಅಗ್ರಿಮೆಂಟ್ನ ಮೂಲಕ ಕರೆಕ್ಟಾಗಿ ಫಸ್ಟಿಂದ ಮಾಡಿಕೊಂಡು ಅವರೇ ಡೈರೆಕ್ಟ್ರೇ ಹೇಳಿದಾಗೆ ಪ್ರೊಡ್ಯೂಸರ್ ಕಂಪ್ಲೀಟಾಗಿ ಇನ್ವಾಲ್ವ್ ಆಗಿ ಎಲ್ಲ ಪೇಮೆಂಟ್ಸಲ್ಲೂ ಅವರೇ ಬಂದು ಮುಂದೆ ನಿಂತು ಮಾಡಿ ಆರಾಮಾಗಿ ಒಂದು ಸಿನಿಮಾ ಮುಗಿಸ್ಕೋಬೋದು ಅಂತ ಈ ಮೂಲಕ ಹೇಳೋಕ್ಕೆ ಇಷ್ಟ.